ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಪ್ರಭು ಐಕ್ಯೂ ಯೂಟ್ಯೂಬ್ ಚಾನಲ್ ಎಲ್ಲರೂ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರಭು ಸರ್, ಮ್ಯಾಥ್ಸ್ ಮತ್ತು ರೀಸನಿಂಗ್ ಫ್ಯಾಕಲ್ಟಿ. ಸೊ ಇವತ್ತಿನ ಕ್ಲಾಸಲ್ಲಿ ನೋಡಿ ಸ್ಟೂಡೆಂಟ್ಸ್, ಅದೇ ಅಂದರೆ ನಮ್ಮದು ನೋಡ್ತಾ ಇದ್ರಲ್ಲ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಗಳದ ಸಿರೀಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಅದ್ರ ಜೊತೆಗೆ ವಿಡಿಯೋ ಇಷ್ಟ ಅನ್ನಿಸಿದ್ರೆ, ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಆಮೇಲೆ ನೋಡ್ರಿ ಇದು ನೋಡ್ರಿ ಮೋಸ್ಟ್ ಇಂಪಾರ್ಟೆಂಟ್ ಯಾವ್ಯಾವ ಎಕ್ಸಾಮಿನೇಷನ್ ಅಂದ್ರೆ ಅಗ್ನಿವೀರ, SSGD, RRB ಗ್ರೂಪ್ ಡಿ, ಯಾವುದೇ ಥರ ಯಾವುದೇ ಎಕ್ಸಾಮಿನೇಷನ್ ಪ್ರಿಪ್ರೇಷನ್ ಮಾಡ್ತಾ ಇದ್ರಿ ಅವರಿಗೋಸ್ಕರ ಆಲ್ಮೋಸ್ಟ್ ನೋಡ್ರಿ ನಾವು 15 to 20 ಕ್ವಶನ್ಸ್ನ ಡೈಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಐ ಹೋಪ್ ನಿಮ್ಗೆ ಕ್ಲಿಯರ್ ಆಗುತ್ತೆ ಅಂತ ಅನ್ಕೋತೀನಿ. ಅದ್ರ ಜೊತೆಗೆ ನೋಡ್ರಿ ಡಿಸ್ಕ್ರಿಪ್ಷನ್ ಅಲ್ಲಿ ಕೆಳಗಡೆ ಲಿಂಕ್ ಇರ್ತದ, ಹೋಗ್ಬಿಟ್ಟು ನಿಮ್ಗೆ ಯಾವ ವಿಡಿಯೋ ಬೇಕೋ ಅದು ಸಿಗುತ್ತೆ. ಅಂದ್ರೆ SSGD, ಅಗ್ನಿವೀರ ಮತ್ತು RRB ಗ್ರೂಪ್ ಡಿ ಇದು. ಅದ್ರ ಜೊತೆಗೆ ಇವತ್ತಿನ ಕ್ಲಾಸ್ ನಿಮ್ಗೆ PDF ಬೇಕಪ್ಪ ಅಂದ್ರೆ ಕೆಳಗಡೆ ಇರುವಂತ ಟೆಲಿಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಜಾಯ್ನ್ ಆಗಿ ಇವತ್ತಿನ ಕ್ಲಾಸ್ ಲೈವ್ PDF ಕೂಡ ನಿಮಗೆ ಸಿಗುತ್ತೆ. ಓಕೆ, ಸೊ ಲೆಟ್ ಸ್ಟಾರ್ಟ್ ಮಾಡೋಣ. ಸೊ ಕ್ವಶನ್ ಇಂದ ಶುರು ಮಾಡೋಣ. ಸೊ ಏನಿದೆ ಸರ್ ಫಸ್ಟ್ನೇ ಪ್ರಶ್ನೆ ಏನ್ ಕೊಟ್ಟಾನ್ರಿ? ಇದು ನೋಡ್ರಿ ಘಾತಾಂಕಗಳ ಮೇಲೆ ಸರ್ಟ್ಸ್ ಅಂಡ್ ಇಂಡೈಸಸ್ ಮೇಲೆ ಬರುವಂತ ಪ್ರಶ್ನೆ. ಯಾವ ತರ ಮಾಡ್ಬೇಕು ಈ ಪ್ರಶ್ನೆನ? ಸೊ ಆಲ್ಮೋಸ್ಟ್ ಹಿಂದಿನ ಪ್ರಶ್ನೆಯಲ್ಲಿ ಸಿರೀಸ್ ಅಲ್ಲಿ ಕೂಡ ಇದೇ ಒಂಥರ ಸೇಮ್ ಕ್ವಶನ್ ಬಂದಿತ್ತು, ಹೌದಾ? ಏನ್ ಸರ್ ಈ ಪ್ರಶ್ನೆ ಯಾವ ತರ ಮಾಡ್ಬೇಕು? ಏನ್ ಕೊಟ್ಟಾನ್ರಿ? 2/3 ಗುಣಾಕಾರ 3/4 ಗುಣಾಕಾರ 2/2 ಹೋಲ್ ಡಿವೈಡೆಡ್ ಬೈ ಏನಿದೆ 3 × 2/5 ಇದೆ. ನಿಮ್ಗೆಲ್ಲರಿಗೂ ಗೊತ್ತಿದೆ, ಫಸ್ಟ್ ಏನು ಘಾತಾಂಕ ನಿಯಮಗಳು ಗೊತ್ತಿರ್ಬೇಕ್ರಿ. ಹೆಂಗ್ ಸರ? A/m × A/n ಇದ್ರೆ ಏನಾಗಿರುತ್ತೆ? A/m+n ಆಗಿರುತ್ತೆ. ಅದೇ ತರ ಸರ್ ಇನ್ನೊಂದು ಬರಿತೀನಿ ಘಾತಾಂಕ ನಿಯಮ. ಏನಪ್ಪಾ ಅಂದ್ರೆ A/m ಡಿವೈಡೆಡ್ ಬೈ A/n ಇದ್ರೆ A/m-n. ಈ ಎರಡು ಘಾತಾಂಕ ನಿಯಮ ಈ ಕ್ವಶನ್ ಅಲ್ಲಿ ಅಪ್ಲೈ ಆಗುತ್ತ್ರಿ. ಏನಪ್ಪಾ ಅಂದ್ರ ಎರಡು ಆಧಾರಗಳು ಸಮ ಇದ್ದು ನಡಬರ್ಕ್ ಗುಣಾಕಾರ ಇದ್ರೆ ಮೇಲಿನ ಘಾತಗಳು ಕೂಡ್ತಾವ್ರಿ. ಅದೇ ತರ ಎರಡು ಆಧಾರಗಳು ಸಮ ಇದ್ದು ಮೇಲೆ ಕೆಳಗೆ ಅಂದ್ರ ಭಾಗಾಕಾರ ಇದ್ರೆ ಮೇಲಿನ ಘಾತಾಂಕಗಳು ಕಳಿಬೇಕಾಗತ್ರಿ. ಇದು ನಿಯಮ. ಓಕೆ ಸರ್, ಹೆಂಗ್ ಮಾಡ್ತೀರ ಅಪ್ಲೈ? ನನಗೆ ಹೇಳ್ರಿ. ಮೇಲೆ ನೋಡ್ರಿ ಇಲ್ಲಿ 2 ಇದೆ ಏನ್ರಿ ಆಧಾರ, ಇಲ್ಲಿ 2 ಇದೆ ಅಂದ್ರೆ ಮೇಲ್ಗಡೆ ಘಾತಾಂಕಗಳು ಏನಾಗತ್ರಿ? ಕೂಡ್ತಾವು. ಫಸ್ಟ್ ಅಪ್ಲೈ ಮಾಡ್ರಿ ಸರ್. ಹೆಂಗ್ರಿ? 2 × 3 + 2 3, ಅದ್ರ ಜೊತೆ ಗುಣಾಕಾರ 3/4 ಬರ್ಕೊಂಡೆ. ಕೆಳಗಡೆ ನೋಡ್ರಿ ಏನಿದೆ ಸರ್? 3 × 2/5 ಇದೆ. ಇದೇನಾಗುತ್ತೆ ಹೇಳ್ರಿ? 2 to the power 5 3 2 ಕೊಡ್ಸಿದ್ರೆ 5 ಆಯ್ತು. ಗುಣಾಕಾರ 3/4 ಹೋಲ್ ಡಿವೈಡೆಡ್ ಬೈ 3 × 2/5 ರೀ. ನನಗೆ ಹೇಳ್ರಿ 2/5 2/5 ಕ್ಯಾನ್ಸಲ್ ಆಯ್ತು. ಉಳಿತೇನು ಸರ್? 3/4 ಡಿವೈಡೆಡ್ ಬೈ 3. ನೋಡ್ರಿ ಇದ್ರ ಮೇಲೆ ಏನು ಇಲ್ಲ ಅಂದ್ರೆ ಇರ್ತದೆ ಘಾತಾಂಕ 1. ನೋಡ್ರಿ ಆಧಾರ 3 ಕೆಳಗುನು ಆಧಾರ 3 ಇದ್ರೆ ನೋಡ್ರಿ A/m ಡಿವೈಡೆಡ್ ಬೈ A/n ಅಪ್ಲೈ ಆಗುತ್ತಾ? ಸೊ ಆಟೋಮೆಟಿಕಲಿ ಏನಾಗುತ್ತೆ? ಇದನ್ನ ಯಾವ ತರ ಬರೀಬೇಕು ಅಂದ್ರೆ 3/4 - 1 ಬರೀತೇವ್ರಿ. ಯಾಕಂದ್ರೆ ಸರ್ ಘಾತಾಂಕ ನಿಯಮ. ಸೊ ಹಾಗಾಗಿ 3/4 1 ಕಳೆದ್ರೆ ಆನ್ಸರ್ ಏನ್ ಬರ್ತದ? 3/3. ಇದು ಆಪ್ಷನ್ ನಂಬರ್ ಬಿ ಇಸ್ ರೈಟ್ ಆನ್ಸರ್. ಸೂಪರ್. ಘಾತಾಂಕ ರೂಪದಲ್ಲಿ ಅಂತ ಹೇಳನ್ರಿ ಅವ. ಟೋಟಲ್ ಆನ್ಸರ್ ಕಂಡುಹಿಡಿಯೋ ಅವಶ್ಯಕತೆ ಅಲ್ಲ, ನಿಮಗೇನು ಘಾತಾಂಕ ರೂಪದಲ್ಲೇ ಬರಬೇಕು ಆನ್ಸರ್. ಸೊ ಹಾಗಾಗಿ ಏನ್ ಬರ್ತದೆ? 3 to the power 3 ಈಸ್ ರೈಟ್ ಆನ್ಸರ್. ಎಸ್, ನಮಸ್ತೆ, ಗುಡ್ ಈವ್ನಿಂಗ್ ಎವ್ರಿವನ್, ನಮಸ್ಕಾರ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಏನ್ ಕೊಟ್ಟಾನ ಸರ? ಚಿತ್ರದಲ್ಲಿ x ನ ಅಳತೆಯನ್ನು ಕಂಡು ಹಿಡಿಯಿರಿ. ಒಂದು ಬಹುಭುಜಾಕೃತಿ ಕೊಟ್ಟಾನ್ರಿ. ಏನ್ ಕೊಟ್ಟಾನ? ಇದ್ರದ್ದು ನೋಡ್ರಿ ಚಿತ್ರ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮ್ಗೆ ಏನ್ ಕೊಟ್ಟಾನಪ್ಪ ಇದ್ರದ್ದು ಅಂದ್ರೆ. ಸರ್ ಏನ್ರಿ? ಬಹುಭುಜಾಕೃತಿಯ ಏನು ಒಂದು ಬಹುಭುಜಾಕೃತಿ ಆದ್ರೆ ಇದು ಸರ್ ಇದ್ರದ್ದು ಏನ್ ಕೊಟ್ಟಾನ? ನಿಮ್ಗ ಬಾಹ್ಯ ಕೋನ ಕೊಟ್ಟಾನ್ರಿ, ಹೌದಾ ಸರ್? ಬಾಹ್ಯ ಕೋನ ಕೊಟ್ಟಾನ. ಯಾವ ತರ ರೀ? ನನಗೆ ಹೇಳ್ರಿ. ನಿಮ್ಗೆ ಗೊತ್ತದ ಆಲ್ಮೋಸ್ಟ್ ಏನಂದ್ರ, ನಿಮ್ ಫಸ್ಟ್ ಆಫ್ ಆಲ್ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಯಾವುದೇ ಒಂದು ಆಕೃತಿಯ, ಯಾವುದೇ ಬಹುಭುಜಾಕೃತಿಯ ನೋಡ್ರಿ, ಯಾವುದೇ ಬಹುಭುಜಾಕೃತಿಯ ಮೊನ್ನೆ ಕೂಡ ಹೇಳಿನ ಬಾಹ್ಯ ಕೋನದ ಮೊತ್ತ ಎಷ್ಟಿರುತ್ತೆ ಸರ್? 360 ಡಿಗ್ರಿ ಇರುತ್ತೆ. ಇದನ್ನ ಸ್ಟಾರ್ ಮಾರ್ಕ್ ಮಾಡ್ಕೊಂಡು ಇಟ್ಕೋರಿ, ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಗ್ತಿದೇನಾ ಸರ್? ಯಾವುದೇ ಒಂದು ನೋಡ್ರಿ, ಯಾವುದೇ ಬಹುಭುಜಾಕೃತಿ ನೋಡ್ರಿ, ಇದು ಎಷ್ಟು 1 2 3 4 ಭಾವ ಅದಾವಲ್ರಿ. ಇದೇನಾಯ್ತು? ಚತುರ್ಭುಜ ಆಯ್ತು. ಈ ಚತುರ್ಭುಜದ ಯಾವುದೇ ಚತುರ್ಭುಜ ಇರಲಿ, ಪಂಚಭುಜಾಕೃತಿ ಇರಲಿ, ಅಷ್ಟಭುಜಾಕೃತಿ ಇರಲಿ, ಓಕೆ, ದಶಭುಜಾಕೃತಿ ಇರಲಿ, ಯಾವುದೇ ಇರಲಿ, ಅದ್ರದ್ದು ಬಾಹ್ಯ ಕೋನದ ಮೊತ್ತ ಏನಾಗಿರ್ತದ? 360 ಡಿಗ್ರಿ. ಸರ್ ಹಾಗಾದ್ರೆ ಆಂತರಿಕ ಕೋನ ಸರ್? ಆಂತರಿಕ ಕೋನ ಬೇರೆನೆ ಇರುತ್ತಪ್ಪ. ಅರ್ಥ ಆಗ್ತಿದೆನಾ? ಅದು ಹೆಂಗಂದ್ರ ಬಾಹುಗಳ ಮೇಲೆ ಡಿಪೆಂಡ್ ಆಗಿರ್ತದ. ಅದನ್ನು ಕೂಡ ಡಿಸ್ಕಷನ್ ಮಾಡಿದ್ದೆ. ಓಕೆ, ಹೆಂಗ್ ಮಾಡಿದ್ರು ಸರ್? ಈಗ ನೋಡ್ರಿ ಏನೇನ್ ಕೊಟ್ಟಾನ ನೋಟ್ ಮಾಡ್ಕೊತವ್ರಿ ಸರ್. ಮೊದ್ಲೇ ಬಾಹ್ಯ ಕೋನ ಎಷ್ಟದ? 90 ಡಿಗ್ರಿ ಅದ. ಓಕೆ, ಪ್ಲಸ್ ಇನ್ನೊಂದ್ ಏನದಪ್ಪ ಇಲ್ಲಿ ಸರ್? 50 ಡಿಗ್ರಿ ಅದ್ರಿ. ಓಕೆ, ಪ್ಲಸ್ ಇಲ್ಲಿ ಎಷ್ಟಿದೆಯಪ್ಪ ಸರ್? 110 ಡಿಗ್ರಿ ಅದ್ರಿ. ಪ್ಲಸ್ ಏನದ? ಇನ್ನೊಂದು ಎಕ್ಸ್. ಒಪ್ತೀರಿ ಸರ್? ಎಕ್ಸ್ ಎಲ್ಲ ಕೂಡಿದ್ರೆ ಎಷ್ಟಾಗಬೇಕಪ್ಪ ಸರ್? 360 ಡಿಗ್ರಿ. ಕಾರಣ ನಿಯಮ.
ಏನಿದ ಯಾವುದೇ ಬಹುಭುಜಾಕೃತಿಯ ಬಾಹ್ಯ ಕೋನದ ಮೊತ್ತ 360 ಡಿಗ್ರಿ ಆಗಿರ್ಬೇಕ್ರಿ. ಅದ್ರ ನೋಡ್ರಿ 90 50 110 ಕೊಟ್ಟನ ಒಂದು ಮಿಸ್ಸಿಂಗ್ ಅದ, ಅದೇ ಎಕ್ಸ್. ಸೊ ಒಟ್ಟು ಕುಡಿದ್ರೆ 360 ಇರ್ಬೇಕು ನೋಡ್ರಿ. ಫಸ್ಟ್ ಇಲ್ಲ ಗುಣ ಕೂಡಿಸ್ರಿ ನೋಡ್ರಿ, 90 110 ಕೂಡಿಸ್ರಿ 210, 200 ಒಳಗಾಯ್ತು ಸರ್ 250 ಡಿಗ್ರಿ ಪ್ಲಸ್ ಎಕ್ಸ್ ಇಸ್ಕೊಟ್ಟು ಎಷ್ಟು ಬಂತು 360 ಡಿಗ್ರಿ ರೀ. ಈ ಎಕ್ಸ್ ಬೇಕಂದ್ರ ಪ್ಲಸ್ 250 ಆ ಕಡೆ ಕಳಿಸ್ರಿ, 360 ಡಿಗ್ರಿ ಮೈನಸ್ 250 ಡಿಗ್ರಿ ಸರ್ 360 ಒಳಗಡೆ 250 ಎಷ್ಟು ಉಳಿತದಪ್ಪ ಸರ್ 110 ಡಿಗ್ರಿ. ಹಾಗಾದ್ರೆ ಎಕ್ಸ್ ಕೋನ ಎಷ್ಟಾಗಿರ್ತದಪ್ಪ ಅಂದ್ರ 110 ಡಿಗ್ರಿ. ಸಿಂಪಲ್ ಪ್ರಶ್ನೆ ಅದ ರೀ. ಏನ್ ಗೊತ್ತಿರ್ಬೇಕಪ್ಪ ಅಂದ್ರ ನಿಮಗ ಈ ಚಿತ್ರದಲ್ಲಿ ಏನಂದ್ರ ಬಾಹ್ಯ ಕೋನಗಳು ಕೊಟ್ಟಾನ್ರಿ. ಇದು ಬಾಹ್ಯ ಕೋನ, ಇದು ಬಾಹ್ಯ ಕೋನ ಕೊಟ್ಟಾನ್ರಿ, ಇದ್ರದ್ದು ಬಾಹ್ಯ ಕೋನ, ಇದು ಬಾಹ್ಯ ಕೋನ ಅಂದ್ರೆ ಇದಂತೂ 90 ಡಿಗ್ರಿ ಅಂತ ಕೊಟ್ಟಾನ. ಅರ್ಥ ಆಗ್ತಿದೇನಾ ಸರ್? ನಿಮಗೊಂಡ್ರಿ ಯಾವುದೇ ಬಹುಭುಜಾಕೃತಿಯ ಬಾಹ್ಯ ಕೋನದ ಮೊತ್ತ ಆಲ್ವೇಸ್ 360 ಡಿಗ್ರಿ ಇರ್ತದ, ಅದನ್ನೇ ಅಪ್ಲೈ ಮಾಡಿ ನಾನು. ಸರ್ ಇದ್ರ ಆಂತರಿಕ ಕೋನಗಳು ಬೇರೆ ಆಗ್ತಾರೆ, ಇವಕ್ಕೇನಂತ ಕರೀತಾರ ಆಂತರಿಕ ಕೋನಗಳು. ಈ ಆಂತರಿಕ ಕೋನಗಳು ಡಿಪೆಂಡ್ ಆನ್ ಎದ್ರ ಮೇಲೆ ಅಂದ್ರ ಬಾಹುಗಳು. ಅದ್ರ ಒಂದು ಫಾರ್ಮುಲಾ ಅದ, ಆಂತರಿಕ ಕೋನಗಳ ಮೊತ್ತ ಕಂಡುಹಿಡಿಯುವ ಫಾರ್ಮುಲಾ 2n ಮೈನಸ್ ಏನಾಗತ್ರಿ ಸಿಂಪಲ್ n ಮೈನಸ್ 2 ಇಂಟು 180 ಡಿಗ್ರಿ ಆಗಿರ್ತದ. ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಯಾವುದೇ ಆಕೃತಿಯ ಆಂತರಿಕ ಕೋನಗಳ ಮೊತ್ತವನ್ನು ಕಂಡುಹಿಡಿಬಹುದು. ಕ್ಲಿಯರ್ ಸರ್? ಡನ್. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ ಟೈಮ್ ಅಂಡ್ ವರ್ಕ್, ಕೆಲಸ, ಸಮಯ ಮತ್ತು ಕೆಲಸದ ಮೇಲಿರುವಂತ ಪ್ರಶ್ನೆ. ಸರ್ ಹೆಂಗ್ ಮಾಡೋದ್ರಿ ಇದ್ರ ಆನ್ಸರ್? ಸರ್ ಒಂದು ಕೆಲಸವನ್ನು 18 ಜನರು 8 ದಿನಗಳಲ್ಲಿ ಮುಗಿಸಿದರೆ ಅದೇ ಕೆಲಸವನ್ನು 6 ಜನರು ಎಷ್ಟು ದಿನಗಳಲ್ಲಿ ಮಾಡುತ್ತಾರೆ? ಸಿಂಪಲ್ ಪ್ರಶ್ನೆ. ಯಾವಾದ್ರಿ MDH ಫಾರ್ಮುಲಾದ ಮೇಲೆ ಇದೆ ಸರ್. ಅದು M1 D1 H1 W1 ಅಂತ ಬರಿಬಹುದು, M2 D2 S2 ಡಿವೈಡೆಡ್ ಬೈ W2 ಅಂತ ಬರಿಬಹುದು. ಈ ಫಾರ್ಮುಲಾ ಹಾಕಿದ್ರೆ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಏನ್ ಕೇಳನ್ರಿ ಸರ್, ಒಂದು ಕೆಲಸನ ಎಷ್ಟು ಜನರು 18 ಜನರು. ಯಾವ ಕೆಲಸ? ಒಂದು ಕೆಲಸ ನೋಡ್ರಿ, W ಒಂದ್ರಲ್ಲಿ ಕೆಳಗಡೆ ಒಂದು ಕೆಲಸ ಎಷ್ಟು ದಿನದಲ್ಲಿ, ಡಿ ಜಾಗದ ನೋಡ್ರಿ 8 ದಿನದಲ್ಲಿ. ಸರ್ ಎಚ್ ಕೊಟ್ಟಿಲ್ಲ ಅಂದ್ರೆ ಬಿಡ್ರಿ, ಯಾವಾಗ ಅವೈಲೇಬಲ್ ಅದಾವ ಅಷ್ಟೇ ಹಾಕೋರಿ. ಸರ್ 18 ಜನರು, 18 ಜನ ಎಷ್ಟು ಏನ್ರಿ ಒಂದು ಕೆಲಸ, ಅದಕ್ಕೆ ಡಿವೈಡೆಡ್ ಬೈ 1, ಡಿವೈಡೆಡ್ ಬೈ ಯಾಕೆ ಬಂದ್ರಿ W ಆದ್ರೆ ಫಾರ್ಮುಲಾ. ಒಂದು ಕೆಲಸನ ಎಷ್ಟು ದಿನದಾಗ 8 ದಿನ ಮಾಡತ್ತಾರ, ಅದೇ ತರ ಈಕ್ವಲ್ ಟು ನೋಡ್ರಿ ಮುಗಿಸಿದರೆ ಅದೇ ಕೆಲಸವನ್ನು ಅಂದ್ರ ಸೇಮ್ ಇದೇ ಒಂದು ಕೆಲಸವನ್ನು ಮಾಡಾಕ 6 ಜನರು ಎಷ್ಟು ದಿನ ತೋತಾರ, ಎಷ್ಟು ದಿನ ಅಂದ್ರೆ ಏನಾಗುತ್ತೆ D2 ಆಗಿರ್ತದ. ಓಕೆ, ಹಾಗಾದ್ರೆ ಹೆಂಗ್ ಬರ್ಕೋತ್ರಿ 18 ಇಂಟು 8 ಈಕ್ವಲ್ ಟು 6 ಇಂಟು D2 ರೀ. ನಿಮ್ಗೆ D2 ಕಂಡಿಡ್ಬೇಕು. ಈಗ ಭಾಗ ಗುಣಾಕಾರ 6 ಕಡೆ ತೊಂಬರಿ ಸರ್, ಭಾಕರ ಆಗುತ್ತೆ. ಓಕೆ ಸರ್, D2 ಆಯ್ತು ಸರ್, 6 ಒಂದ್ಲೆ 6 ಮೂರ್ಲೆ. ಸೊ D2 ಈಸ್ಕೊಟ್ಟು ಎಷ್ಟಾಗುತ್ತೆ 8 ಮೂರ್ಲೆ ಸರ್ 24 ದಿನ ಈಸ್ ರೈಟ್ ಆನ್ಸರ್. ಆಪ್ಷನ್ ಯಾವ್ದಾಗಿರ್ತದ 4 ಈಸ್ ರೈಟ್ ಆನ್ಸರ್. ಸೂಪರ್. ನಂತರ ಈ ಪ್ರಶ್ನೆ ನೋಡ್ರಿ, ಮೆನ್ಸುರೇಷನ್ ಮೇಲಿರುವಂತ ಪ್ರಶ್ನೆ. 88 ಸೆಂಟಿಮೀಟರ್ ಪರಿಧಿಯುಳ್ಳ ಒಂದು ವೃತ್ತದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂದಾರ. ಸರ್ ಏನ್ ಕೊಟ್ಟಾನ? ಒಂದು ವೃತ್ತ ಕೊಟ್ಟಾನ್ರಿ. ಓಕೆ ಸರ್, ಒಂದು ವೃತ್ತ ಕೊಟ್ಟಾನ್ರಿ. ಓಕೆ, ವೃತ್ತದ ಇದೊಂದು ಸೆಂಟರ್ ಅದ. ನಿಮಗೆ ಏನ್ ಕೊಟ್ಟಾನ? ಸರ್ ಇದು ಒಂದು ತ್ರಿಜ್ಯನ R ಅಂತ ತಗೋತೇವೆ. ಏನು ಫಸ್ಟ್ ಆಫ್ ಆಲ್ ಅರ್ಥ ಮಾಡ್ಕೋರಿ, ಗಿವನ್ ಡೇಟಾದ ಏನ್ ಕೊಟ್ಟಾನ 88 ಸೆಂಟಿಮೀಟರ್ ಪರಿಧಿ ಕೊಟ್ಟಾನ ಅಂದ್ರೆ ಏನ್ರಿ? ಪರಿಧಿ ಮೀನ್ಸ್ ಸುತ್ತಳತೆ ಕೊಟ್ಟಾನ. ನಿಮ್ಗೆ ಗೊತ್ತಿರ್ಬೇಕು, ವೃತ್ತದ ಸುತ್ತಳತೆ ಅಥವಾ ಸರ್ ಪರಿಧಿಯನ್ನು ಕಂಡುಹಿಡಿಯುವ ಸೂತ್ರ ಏನದ ಸರ್? 2πr ಗೊತ್ತಿರ್ಬೇಕು ನಿಮ್ಗೆಲ್ಲರಿಗೂ. ಓಕೆ, ಸೊ ಇದು ನೋಡ್ರಿ, ಈ ಪರಿಧಿ ಕೊಟ್ಟಾನ. ನಿಮಗೇನು ತ್ರಿಜ್ಯ ಗೊತ್ತಿಲ್ಲ. ಈ ಪರಿಧಿಯಿಂದ ಯೂಸ್ ಮಾಡ್ಕೊಂಡು ಏನ್ ತೆಗಿಬೇಕ್ರಿ? ತ್ರಿಜ್ಯ ತೆಗಿಬೇಕು. ಬಂದ್ ತ್ರಿಜ್ಯ ಯೂಸ್ ಮಾಡ್ಕೊಂಡು ಇದ್ರದ್ದು ವಿಸ್ತೀರ್ಣ ಕಂಡುಹಿಡಿಬೇಕ್ರಿ. ಸಿಂಪಲ್. ಓಕೆ ಸರ್, ಪರಿಧಿ ಎಷ್ಟು ಕೊಟ್ಟಾನಪ್ಪ? 82 ಸೆಂಟಿಮೀಟರ್ ಕೊಟ್ಟಾನ್ರಿ. ಈಕ್ವಲ್ ಟು 2 ಇಂಟು 5 ಅಂದ್ರೆ ಏನಪ್ಪಾ? ಅವನೇ ಹೇಳಾನ 22/7 ಬಳಸ್ರಿ ಅಂತ. ಗುಣಾಕಾರ R. ಸಿಂಪಲ್ ನೋಡ್ರಿ, ಎಲ್ಲೆಲ್ಲಿ ಕಟ್ತಾ ಹೋಗುತ್ತಾ ನೋಡ್ರಿ, ಇಲ್ಲಿ ಇದನ್ನ ಕಟ್ತಾ ಹೊಡಿತೀನಿ. 22 ಒಂದ್ಲೆ 22 ನಾಲ್ಕಲೆ ಸರ್, 2 ಒಂದ್ಲೆ 2 2ಲೆ, ಈ 7 ಈ ಕಡೆ ಬಂದ್ರೆ ಏನಾಗುತ್ತೆ ಸರ್? R ಇಸ್ ಕೊಟ್ಟು ಡೈರೆಕ್ಟ್ 14 ಸೆಂಟಿಮೀಟರ್ ಬಂತ್ರಿ. ಸಿಂಪಲ್ ಆನ್ಸರ್. ಹೌದಾ? ಏನು ಇನ್ನೂ ಆನ್ಸರ್ ಬಂದಿಲ್ಲ, ಜಸ್ಟ್ ತ್ರಿಜ್ಯ ಕಂಡು ಹಿಡಿದ್ವಿ ನೋಡ್ರಿ. ಇನ್ನು ಯಾರಿಗ ಅರ್ಥ ಆಗಿಲ್ಲ ಕಡ್ತಾ ಹೆಂಗ್ ಹೊಡೆದ್ರಿ ಅಂತ ಡೌಟ್ ಪಡ್ಬೇಡ್ರಿ. ಓಕೆ, ಎಸ್. ಓಕೆ, ಯಾರಿಗ ಇನ್ನು ಕಡ್ತಾ ಸರ್ ಅರ್ಥ ಆಗ್ಲಿಲ್ಲ ಕಡ್ತಾ ಅನ್ನೋರು ಲಕ್ಷ ಕೊಡ್ರಿ. ಏನ್ ಕೊಟ್ಟಿದ್ದಾರೆ ಕ್ವಶನ್ ಒಳಗಡೆ? ಪರಿಧಿ ಕೊಟ್ಬಿಟ್ಟಾನ. ಎಷ್ಟು? 88 ಸೆಂಟಿಮೀಟರ್. 2 ಇಂಟು 5 ಅಂದ್ರೆ ಏನ್ತೋತ್ರಿ? 22/7 ರೇಡಿಯಸ್ ನ ಕಂಡು ಹಿಡಿಬೇಕು ನೋಡ್ರಿ. ಲಕ್ಷ ಕೊಡ್ರಿ. ಇನ್ನೂ 3 ಇಲ್ಲ ಅಂದ್ರೆ ಡಿಟೇಲ್ ಇನ್ನೊಂದು ಸ್ಟೆಪ್ ಬರಿತೀನಿ. 2/22 ಎಷ್ಟಪ್ಪ? 44 ಸರ್, ಡಿವೈಡೆಡ್ ಬೈ 7 ಗುಣಾಕಾರ 6. ಈಗಾದ್ರೂ ನೋಡ್ರಿ 44 ಒಂದ್ಲೆ 44 ಎರಡ್ಲೆ ಬರಿಬಹುದ್ರಿ. ಆಮೇಲೆ ಈ ಡಿವೈಡೆಡ್ ಬೈ 7 ಈ ಕಡೆ ಬಂದ್ರೆ ಏನಾಗತ್ರಿ? ಗುಣಾಕಾರ ಆಗಿರ್ತದ ಸರ್. ಹಾಗಾಗಿ R ಇಸ್ ಕೊಟ್ಟು ಎಷ್ಟು ಬಂತು? 14 ಸೆಂಟಿಮೀಟರ್ ಬಂತು. ಸೊ ಬಟ್ ಇನ್ನೂ ಆನ್ಸರ್ ಬಂದಿಲ್ಲ. ಏನ್ ಮಾಡ್ಬೇಕು?
ಇದನ್ನ ಯೂಸ್ ಮಾಡ್ಕೊಂಡು ಇದ್ರದ್ದು ಏನ್ ಕಂಡುಹಿಡಿಬೇಕ್ರಿ ಸರ್? ಇದ್ರ ಏರಿಯಾ ರೀ, ನಿಮ್ಗೆ ಗೊತ್ತದ ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಏನಾಗಿರ್ತಂದ್ರ 5r² ಸರ್. 5 ಬೆಲೆ ಯಾವಾಗಲೂ 22/7 ಇರ್ತದ. ರೇಡಿಯಸ್ ಕಂಡುಹಿಡಿದ್ರೆ ಎಷ್ಟು? ಒಂದು 14 ಸೆಂಟಿಮೀಟರ್ನ 2 ಸರಿ ಬರ್ಕೋತೀನಿ. ಕಾರಣ 6ರ ವರ್ಗ ಅದ. ಗುಣಾಕಾರ ಮಾಡ್ರಿ, 7 ಒಂದ್ಲೆ ಸಾರಿ ಭಾಗಾಕಾರ 7 2 ಆಯ್ತ್ರಿ. ಉಳಿತೇನಪ್ಪ 22 2 44 ಗುಣಾಕಾರ 14 ಮಾಡ್ರಿ. ಸೊ 44 ಗುಣಾಕಾರ 14 ಮಾಡ್ರಿ. 14 4 56, 14 4 56, 1 5 616 ಅಂದ್ರ 616 ಸೆಂಟಿಮೀಟರ್ ಸ್ಕ್ವೇರ್ ಆಗಿರ್ತದ ಏರಿಯಾ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ಸೂಪರ್ ಸರ್. ವೆರಿ ಗುಡ್, ಸೂಪರ್. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡತ್ತೀರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಈ ಪ್ರಶ್ನೆ ನೋಡ್ರಿ, ನಿಯಮಿತ ಷಡ್ಭುಜಾಕೃತಿಯ ಎಲ್ಲ ಒಳಕೋನಗಳ ಮೊತ್ತ. ನೋಡ್ರಿ, ಇದರಿಂದ ಮತ್ತೆ ನಿಮ್ಗೆ ಇನ್ನೊಂದು ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು. ಇಷ್ಟೊತ್ತನ ಏನ್ ನೋಡಿದ್ರಿ? ಫಸ್ಟ್ 2ನೇ ಕ್ವಶನ್ದಾಗ ಬಾಹ್ಯ ಕೋನಗಳ ಮೊತ್ತದ ಮೇಲೆ ಒಂದು ಲೆಕ್ಕ ಮಾಡಿದ್ರಿ. ಇದು ನೋಡ್ರಿ ಆಂತರಿಕ ಕೋನಗಳು ಬಂತು. 2 ಟಾಪಿಕ್ ಮುಗದೇ ಹೋಯ್ತಿದ್ರ, ನಿಮ್ಗೆ ಕ್ಲಿಯರ್ ಆಯ್ತು ಕಾನ್ಸೆಪ್ಟ್. ಹೆಂಗ್ರಿ ಸರ? ನಿಯಮಿತ ಷಡ್ಭುಜಾಕೃತಿ. ಫಸ್ಟ್ ಆಫ್ ಆಲ್ ನನಗೆ ಹೇಳ್ರಿ, ಏನ್ ಕೊಟ್ಟ ನಿಮ್ಗ ಸರ್? ಕ್ವಶನ್ ಒಳಗ ಯಾವ ಆಕೃತಿ ಕೊಟ್ಟಾನ? ಓಕೆ, ಷಡ್ಭುಜಾಕೃತಿ ಕೊಟ್ಟಾನ ಸರ್. ಷಡ್ಭುಜಾಕೃತಿ ಅಂದ್ರ ಏನ್ರಿ? ಬಾಹುಗಳ ಸಂಖ್ಯೆ ಎಷ್ಟಿರ್ತದ? ನನಗೆ ಹೇಳ್ರಿ ಸರ್. ಷಡ್ಭುಜಾಕೃತಿ ಅಂದ್ರ ಬಾಹುಗಳ ಸಂಖ್ಯೆ ಎಷ್ಟಿರ್ತದ ಸರ್? 6 ಬಾಹುಗಳು ಇರ್ತಾವ. ಫಸ್ಟ್ ಆಫ್ ಆಲ್ ಇದು ನೆನಪಿಟ್ಕೋರಿ. ಓಕೆ ಸರ್, ನಿಮ್ಗೆ ಗೊತ್ತಿರ್ಲಿ ಏನಂದ್ರ ಒಳ ಕೋನಗಳ ಮೊತ್ತ. ಯಾವುದು? ಯಾವುದೇ ಬಹುಭುಜಾಕೃತಿಯ ಒಳ ಕೋನಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರ್ಕೊಂಡ್ಬಿಡಿ ಸರ್. n-2 × 180 ಡಿಗ್ರಿ ಸರ್. ಇದ್ರಾಗ n ಅಂದ್ರೆ ಏನ್ರಿ? ಬಾಹುವಿನ ಸಂಖ್ಯೆ. ಸಿಂಪಲ್. ಅರ್ಥ ಆಗ್ತಿದೆನಾ? ಓಕೆ ಸರ್, ನಿಮಗೆ ಯಾವ ಆಕೃತಿ ಅಂದನ? ಷಡ್ಭುಜಾಕೃತಿ. ಷಡ್ಭುಜಾಕೃತಿ ಒಳಗಡೆ ಬಾಹುಗಳು ಎಷ್ಟಿರ್ತಾವ? 6. ಅಂದ್ರೆ ಯಾವ ತರ ಇರ್ತಾರೆ ಡಯಾಗ್ರಾಮ್? ಅಂದ್ರೆ ಈ ತರ ಇರುತ್ತೆ. ಓಕೆ, ಇದಕ್ಕೇನಂತ ಕರೀತಾರ? ಷಡ್ಭುಜಾಕೃತಿ. ಇದ್ರದ್ದು ಆಂತರಿಕ ಕೋನಗಳ ಮೊತ್ತ. ಅಂದ್ರೆ ಆಂತರಿಕ ಕೋನಗಳು ಅಂದ್ರೇನ್ರಿ? ಈ ಆಂಗಲ್ಗಳ ಮೊತ್ತ ಕೇಳ್ತಾ ಇದ್ದ ನಾವು. ಹಾಗಾದ್ರೆ ವ್ಯಾಲ್ಯೂ ಪುಟ್ ಮಾಡ್ರಿ ಸರ್. n = ಏನ್ ತೋತ್ರಿ ಸರ್? n = 6 ತೋತೀನಿ. ಕಾರಣ ಷಡ್ಭುಜಾಕೃತಿ ಅದ ಸರ್. ಹಾಗಾದ್ರೆ 6 - 2 × 180 ಡಿಗ್ರಿ. 6 ಒಳಗಡೆ 2 ಕಳೆದ್ರಿ 4 ಬಂತು. ಗುಣಾಕಾರ 180 ಡಿಗ್ರಿ. 18 4 ಎಷ್ಟು? 72. ಇದೊಂದು 0 ಅಂದ್ರೆ ಸರ್ ಟೋಟಲ್ ಎಷ್ಟು ಬರುತ್ತೆ ಆನ್ಸರ್? 720 ಡಿಗ್ರಿ ಇಸ್ ರೈಟ್ ಆನ್ಸರ್. ಕಾರಣ ಇವೆಲ್ಲ ಆಂತರಿಕ ಕೋನಗಳ ಮೊತ್ತ ಎಷ್ಟಾಗಿರ್ತದೆ? 720 ಡಿಗ್ರಿ. ಹೆಂಗ್ರಿ? ಡಿಪೆಂಡ್ ಆನ್ ಎದ್ರ ಮೇಲೆ? ಬಾಹುವಿನ ಸಂಖ್ಯೆಯ ಮೇಲೆ. ಒಳ ಕೋನಗಳ ಮೊತ್ತ ಯಾವುದೇ ಬಾಹು ತೋರಿ ಯಾವುದೇ ಆಕೃತಿ ತೋರಿ ಅದ್ರ ಬಾಹು ಮೇಲೆ ಗೊತ್ತಿರ್ಬೇಕು. ಬಾಹು ಗೊತ್ತಿತ್ತ ನಿಮ್ಗೆ ಆರಾಮಾಗಿ ಒಳ ಕೋನಗಳ ಮೊತ್ತ ಕಂಡುಹಿಡಿಬಹುದು ಸರ್. ಇದೇ ಕ್ವಶನ್ ನನಗೆ ಹೇಳ್ರಿ, ಬಾಹ್ಯ ಕೋನದ ಮೊತ್ತ ಫಿಕ್ಸ್ ಇರ್ತದ. ನಾ ಹೇಳತ್ತಿಲ್ರಿ, ಅದನ್ನೇ ಹೇಳಿದ್ದೆ ಫಸ್ಟ್ನೇ ಸ್ಲೈಡ್ನ. ಬಾಹ್ಯ ಕೋನದ ಮೊತ್ತ ಏನ್ರ ಕೇಳಿದ್ದ ಅಂದ್ರೆ ಸಿಂಪಲ್ 360 ಡಿಗ್ರಿ. ಯಾವುದೇ ಇರ್ಲಿ ಅದು ಆಕೃತಿ, ಅದರದ್ದು ಏನ್ ಬಂದಿರ್ತದ? 360 ಡಿಗ್ರಿ ಬಂದಿರ್ತದ. ಓಕೆ, ಸೂಪರ್ ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಓಕೆ ಸರ್, ಇದ್ರದ್ದು ಏನ್ ಕೊಟ್ಟಾನ್ರಿ ಸರ್? ಒಂದ್ ಸಮೀಕರಣ ಕೊಟ್ಟಾನ. ಏನಪ್ಪಾ? 2y² - 6y - 7 = 0. ಹೌದಾ ಸರ್? ಇದು ಏನ್ ನನಗೆ ಫಸ್ಟ್ ಆಫ್ ಆಲ್ ಇದು ಯಾವ ಸಮೀಕರಣ ಅಂತ ಹೇಳಿದ್ರೆ ಸರ್ ವರ್ಗ ಸಮೀಕರಣ ಅಂತ ಹೇಳ್ತೀರಿ. ಹೌದಾ ಸರ್? ವರ್ಗ ಸಮೀಕರಣ ಅಂದ್ರ ಕ್ವಾಡ್ರಾಟಿಕ್ ಈಕ್ವೇಶನ್ ಅಂತ ಕರಿತೇವಿ. ಓಕೆ ಸರ್, ಈ ತರ ಪ್ರಶ್ನೆ ನೋಡ್ರಿ ಯಾವ ತರ ಆನ್ಸರ್ ಮಾಡ್ಬೇಕು. ನಿಮಗೆ ಏನ್ ಕೇಳತ್ತಾನ? ಈ ಸಮೀಕರಣದ ಮೂಲಗಳ ಮೊತ್ತ ಅಂದ್ರ ಆಲ್ಫಾ ಪ್ಲಸ್ ಬೀಟಾ ಅಂತ ಕೇಳತ್ತಾನ್ರಿ. ಸಿಂಪಲ್ ನಿಮ್ಗೆ ಹೇಳ್ತೀನಿ, ಮೂಲಗಳ ಮೊತ್ತ ಅಂದ್ರೆ ಯಾವಾಗ್ಲೂ ಏನಾಗಿರ್ತದ? ಫಾರ್ಮುಲಾ -b/a. ಇದು ನೆನಪಿಟ್ಟೋರಿ. ಇನ್ನೊಂದು ಕೇಳ್ಬೋದು, ನೆಕ್ಸ್ಟ್ ಪ್ರಶ್ನೆಯಲ್ಲಿ ಬರ್ಬೋದು, ಮೂಲಗಳ ಗುಣಲಬ್ಧ ಅಂತ ಕೇಳ್ತಾನ. ಆಲ್ಫಾ × ಬೀಟಾ. ಅವಾಗ ಏನಾಗಿರ್ತದೆ? ಫಾರ್ಮುಲಾ c/a ಆಗಿರ್ತದ. ಇದನ್ನು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನೋಟ್ ಮಾಡ್ಕೋರಿ. ಯಾಕಂದ್ರ ಪಕ್ಕ
ಒಂದಿಲ್ಲ ಒಂದು ಕ್ವಶನ್ ಕೇಳ್ತಾನ. ಇದು ಏನಂದ್ರ ಒಂದು ಕ್ವಾಡ್ರಾಟಿಕ್ ಇಕ್ವೇಶನ್ ಕೊಡ್ತಾನ. ಈಗೇನ್ ಕೇಳ ಪ್ರಶ್ನೆ ಒಳಗ ಸಮೀಕರಣದ ಮೂಲಗಳ ಮೊತ್ತ ಕೇಳೋಣ. ಸೊ ಅಲ್ಫಾ ಪ್ಲಸ್ ಬೀಟಾ ಇಸ್ಕೊಟ್ಟು ಯಾವಾಗಲೂ ಮೈನಸ್ ಬಿ ಬೈ ಎ ಆಗಿರ್ತದ. ಸರ್ ಅಲ್ಫಾ ಇಂಟು ಬೀಟಾ ಇದೇನು ನೆಕ್ಸ್ಟ್ ಇನ್ನೊಂದು ಕೇಳ್ದಂದ್ರ ಮೂಲಗಳ ಗುಣಲಬ್ಧ ಕೇಳ್ದ ಅಂದ್ರ ಅವಾಗ ಫಾರ್ಮುಲಾ ಸಿ ಬೈ ಎ. ಓಕೆ ಸರ್ ಎಲ್ಲಾ ತಿಳಿತ್ರಿ, ಅಲ್ಫಾ ಪ್ಲಸ್ ಬೀಟಾ ಐತ್ರಿ, ಫಾರ್ಮುಲಾ ನೆನಪಿಡ್ತೇವಿ. ಸರ್ ಇದು ಬಿ ಅಂದ್ರೆ ಏನು, ಎ ಅಂದ್ರೆ ಏನಂತ ಕೇಳ್ಬೋದು. ನಿಮ್ಗೆ ನೆನಪಿರ್ಲಿ ಯಾವಾಗ್ಲೂ ಕ್ವಾಡ್ರಾಟ್ರಿಕ್ ಇಕ್ವೇಶನ್ ಅಂದ್ರ ಎ ವೈ ಸ್ಕ್ವೇರ್ ಪ್ಲಸ್ ಏನಾಗಿರ್ತದ್ರಿ ಬಿ ವೈ ಮೈನಸ್ ಪ್ಲಸ್ ಸಿ ಇಸ್ ಕೊಟ್ಟು 0 ಆಗಿರ್ತದ. ಆಕ್ಚುಲಿ ಇಲ್ಲಿ ವಾಯ್ ಕೊಟ್ಟನ ಅಥವಾ ಏನಿರ್ತದ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಕೊಟ್ಟು 0 ಫಾರ್ಮ್ನಾಗ ಇರ್ತದ. ಇದಕ್ಕೆ ನಾವ್ ಏನಂತ ಕರಿತೇವಿ ಸರ್ ಕ್ವಾಡ್ರಾಟ್ರಿಕ್ ಇಕ್ವೇಶನ್ ಅಂತ ಕರಿತೇವಿ. ಇದರಿಂದ ನೋಡ್ರಿ ಇದಕ್ಕೆ ಕಂಪ್ಯಾರಿಸನ್ ಮಾಡ್ಕೋರಿ ಹೆಂಗ್ರಿ 2 ನೋಡ್ರಿ ಇದನ್ನೇ ವೈ ಯೂಸ್ ಮಾಡ್ಕೊತೀನಿ. ವೈ ಸ್ಕ್ವೇರ್ ಬಿ ವೈ ಪ್ಲಸ್ ಸಿ ಇಸ್ ಕೊಟ್ಟು 0. ಇದನ್ನೇ ನೋಡ್ರಿ 2y² ಬರಿಬೋದಾ, -6y ಬರಿಬೋದಾ, -7. ಇದರಿಂದ ಕಂಪ್ಯಾರಿಸನ್ ಮಾಡ್ರಿ ನಿಮಗೆ ಎ ಎಷ್ಟು ಸಿಗ್ತದ ಸರ್, ಎ ಅಂದ್ರೆ 2 ಸಿಕ್ತ್ರಿ. ಸರ್ ಬಿ ಅಂದ್ರೆ ಎಷ್ಟು ಸಿಗ್ತದ ನೋಡ್ರಿ, ಚಿಹ್ನೆ ಸಮೇತ ಹಿಡ್ಕೋರಿ. ಬಿ ಅಂದ್ರೆ ಏನ್ ಸಿಗ್ತದ -6 ಬರ್ತದ. ಎ ಅಂದ್ರೆ ಏನ್ ಬರ್ತದ 2 ಬರ್ತದ. ಸಿ ಅಂದ್ರೆ ಏನ್ ಬರುತ್ತೆ ಸರ್ -7 ಬರ್ತದ. ಇವೆಲ್ಲ ನೆನಪಿರ್ಬೇಕು ನಿಮಗ. ಕ್ಲಿಯರ್? ಇದರಿಂದ ನಿಮಗೆ ಏನ್ ಗೊತ್ತಾಗುತ್ತಪ್ಪ ಅಂದ್ರ ಸರ್ ಎ ಬೆಲೆ, ಬಿ ಬೆಲೆ, ಸಿ ಬೆಲೆ. ಯಾಕಂದ್ರ ಕ್ವಾಡ್ರಾಟ್ರಿಕ್ ಇಕ್ವೇಶನ್ ರೂಪ ax² ಪ್ಲಸ್ bx ಪ್ಲಸ್ ಸಿ. ಸರ್ ax² ಇರ್ಬೇಕತ್ತಿಲ್ಲ, y ಕೂಡ ಇರಬಹುದು. ಇದು ಕೂಡ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ. ay² ಪ್ಲಸ್ by ಪ್ಲಸ್ ಸಿ ಅಂತಾನೂ ಆಗುತ್ತ. ಸೊ ಇದರಿಂದ ನೋಡ್ರಿ ನಾ ತೆಳಗೆ ಇಕ್ವೇಶನ್ ಬರ್ಕೊಂಡು ಎ ಬಿ ಸಿ ಬೆಲೆನ ಕಂಡಿಡ್ಕೊಂಡೆ. ಹೌದಾ? ಇನ್ನೇನ್ರಿ ನೆಕ್ಸ್ಟ್ ಇದು ಅಂತ ನಮ್ಗೆ ಬೇಕಾಗಿಲ್ಲ. ಹೌದಾ? ನಮಗೇನ್ ಕೇಳೋಣ ಎಕ್ಸಾಮ್ದಾಗ ಅಲ್ಫಾ ಪ್ಲಸ್ ಬೀಟಾ ಅಂದ್ರ ಸಮೀಕರಣಗಳ ಮೊತ್ತ ಕೇಳೋಣ. ಅಲ್ಫಾ ಪ್ಲಸ್ ಬೀಟಾ ಹಾಗಾದ್ರೆ ಏನಾಗುತ್ತೆ ಅಲ್ಫಾ ಪ್ಲಸ್ ಬೀಟಾ ಇಸ್ಕೊಲ್ ಟು ಮೈನಸ್ ಅಂತೂ ಫಾರ್ಮುಲಾನಾಗ ಅದ್ರಿ. ಬಟ್ ಬಿ ಬೆಲೆ ಏನದ ನೋಡ್ರಿ, ಖುದ್ದು ಬಿ ದಾಗೆ -6 ಅದ ನೋಡ್ರಿ. ಇಲ್ಲಿ ಬಾಳ ಇಂಪಾರ್ಟೆಂಟ್ ಆಗುತ್ತ. ಡಿವೈಡೆಡ್ ಬೈ ಎ ಎಷ್ಟದಪ್ಪ 2 ಅದ. ನನಗೆ ಹೇಳ್ರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗಿರುತ್ತದ. 6 ಡಿವೈಡೆಡ್ ಬೈ 2 2 ಒಂದ್ಲೆ 2 ಮೂರ್ಲೆ ಅಂದ್ರ ಸರ್ ಏನು ಮೂಲಗಳ ಮೊತ್ತ ಅಲ್ಫಾ ಪ್ಲಸ್ ಬೀಟಾ ಇಸ್ಕೊಲ್ ಟು ಆನ್ಸರ್ ಏನಾಗಿರ್ತಂದ್ರ 3 ಈಸ್ ರೈಟ್ ಆನ್ಸರ್ ಆಪ್ಷನ್ ಎ. ಬಸವರಾಜ್ -3 ಆಗಲ್ರಿ, ಸಾರಿ ಸ್ವಲ್ಪ ಕೋಲ್ಡ್ ಇದೆ. ಐ ಹೋಪ್ ಕ್ಲಿಯರ್ ಐತ್ರಿ. ಏನ್ ಮಾಡಿದೆ ನಾನು ಇಕ್ವೇಶನ್ ವರ್ಗ ಸಮೀಕರಣ ರೂಪದಾಗ ಬರ್ಕೊಂಡು ಎ ಬಿ ಸಿ ಬೆಲೆನ ತಕೊಂಡೆ. ಏನ್ರಿ ಅಲ್ಫಾ ಪ್ಲಸ್ ಬೀಟಾ ಮೂಲಗಳ ಮೊತ್ತದ ಫಾರ್ಮುಲಾ -b ಬೈ ಬಿ ಎ. ಅದೇ ತರ ಮೂಲಗಳ ಗುಣಲಬ್ಧಕ್ಕೆ ಅದಾದ್ರೂ ಕೂಡ ನೋಟ್ ಮಾಡ್ಕೋರಿ. ಅಲ್ಫಾ ಇಂಟು ಬಿ ಇಸ್ ಕೊಟ್ಟು ಏನಾಗಿರ್ತದ ಸಿ ಬೈ ಎ ಆಗಿರ್ತದ. ಸೂಪರ್ ಸರ್, ಸೂಪರ್, ಗುಡ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಸರ್. ಏನ್ರಿ ಸಿಂಪಲ್ ಇಂಟ್ರೆಸ್ಟ್ ಮೇಲಿರುವಂತ ಪ್ರಶ್ನೆ. ಸರ್ ಯಾವ ಸರಳ ಬಡ್ಡಿ ದರದಲ್ಲಿ ಹಣದ ಮೊತ್ತವು 20 ವರ್ಷಗಳಲ್ಲಿ 2 ಪಟ್ಟಾಗುತ್ತದೆ? ನೋಡ್ರಿ ಇಂಥ ಪ್ರಶ್ನೆಗೆ ನಿಮ್ಗೆಲ್ಲ ಗೊತ್ತದ ಸರ್, ಎಲ್ಲರೂ ಬಯಾಟ್ ಮಾಡಿಸಿರ್ತಾರ. SI = PTR ಡಿವೈಡೆಡ್ ಬೈ 100 ಸರ್. ಈ ಫಾರ್ಮುಲಾ ಹಾಕಿ ಲೆಕ್ಕ ಮಾಡಿದ್ರೆ ಆನ್ಸರ್ ಬರ್ತದ. ಅಂದ್ರೆ ಸರಳ ಬಡ್ಡಿ ಕಂಡುಹಿಡಿತೇವಿ. ಬಟ್ ನನಗೆ ಹೇಳ್ರಿ ಇದ್ರಾಗ ಯಾವುದು ಏನು ಸಿಂಪಲ್ ಏನ್ ಕೊಟ್ಟ ನಿಮ್ಗ ಸಮಯ ಒಂದು ಕೊಟ್ಟಿದ್ ಬಿಟ್ರ ನಿಮ್ಗೆ ಏನೂ ಗೊತ್ತಿಲ್ಲ. ಇದ್ರಾಗ ಎಷ್ಟು ಅಮೌಂಟ್ ಇಟ್ಟಂಗ್ ಗೊತ್ತಿಲ್ಲ. ಬಡ್ಡಿ ದರ ಅಂತೂ ಕಣ್ಣಿಡಿ ಅಂತ ಹೇಳ್ತಾ ಇದ್ದಾನೆ. ಚಕ್ರ ಬಡ್ಡಿ ಬಡ್ಡಿ ಎಟ್ಟು ಅದ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಬರೀ ಏನ್ ಕೊಟ್ಟಾನ 20 ವರ್ಷನಾಗ ಎಟ್ಟು 2 ಪಟ್ಟು ಆಗತ್ತದ. ಹಂಗಾರ ಬಡ್ಡಿ ದರ ಹೇಳತ್ತಾನ. ಇಂಥ ಲೆಕ್ಕಕ್ಕೆ ನೋಡ್ರಿ ನಾ ಸಿಂಪಲ್ ಟ್ರಿಕ್ ಯಾವ ತರ ಯೂಸ್ ಮಾಡ್ತೀನಿ. ಓಕೆ ಸರ್, ನಾನ್ ನೋಡ್ರಿ ಹ್ಯಾಂಗ್ ಯೋಚನೆ ಮಾಡ್ತೀನಿ, ಇಮ್ಯಾಜಿನೇಷನ್ ಮಾಡ್ತೀನಿ. ಏನು ಯಾವ ಸರ ಬಡ್ಡಿ ದರ ಕೇಳೋಣ. ಹಣದ ಮೊತ್ತ ಎಷ್ಟು ಇಟ್ಟಾನ ಗೊತ್ತಿಲ್ಲ. ನಾನ್ರಿ ನೋಡ್ರಿ 100 ರೂಪಾಯಿ ಇಟ್ಟಿನ ತಿಳ್ಕೊರಿ ಬ್ಯಾಂಕ್ನಾಗ. ಹೌದಾ ಸರ್, ನಾನು 100 ರೂಪಾಯಿ ಇಟ್ಟಿನಿ. ಏನು 20 ವರ್ಷನಾಗ 8 ವರ್ಷನಾಗ ಸರ್ 20 ವರ್ಷನಾಗ ಎಟ್ಟಾಗತ್ತದ ಅವನೇ ಹೇಳ್ಯಾನ ಸರ್. 20 ಇಯರ್ನಾಗ ಎಟ್ಟಾಗತ್ತದ ಡಬಲ್ ಆಗತ್ತದ. ಅಂದ್ರೆ ಎಷ್ಟು 200 ರೂಪಾಯಿ ಆಗಿರ್ತದ್ರಿ. ಒಪ್ತಿರೋ ಇಲ್ಲಿ ಇತ್ತನ ಸಿಂಪಲ್ ನೋಡ್ರಿ ಯಾವ ತರ ಮಾಡ್ದೇನ ಇಮ್ಯಾಜಿನೇಷನ್ ಮಾಡೋದು. ನಾನ್ 100 ರೂಪಾಯಿ ಇಟ್ಟಿನ ತಿಳ್ಕೊರಿ. 100 ರೂಪಾಯಿ ಇಟ್ಟಿನಂದ್ರ ಡಬಲ್ ಆಗತ್ತ ಅವನೇ ಹೇಳತ್ತಾನ. ಯಾಕ ಸರ್ ಕ್ವಶನ್ ಒಳಗೆ ಹೇಳ 20 ವರ್ಷಗಳಲ್ಲಿ 2 ಪಟ್ಟು ಆಗತ್ತದ. ಅಂದ್ರೆ 100 ರೂಪಾಯಿ 200 ರೂಪಾಯಿ ಆಗತ್ತದ್ರಿ. ಹಂಗಾರ ನನಗೆ ಹೇಳ್ರಿ 100 ರೂಪಾಯಿ 200 ರೂಪಾಯಿ ಆಗತ್ತ ಅಂದ್ರ ಬಡ್ಡಿ ಎಷ್ಟು ಹಾಕ್ದಂಗಾಯ್ತು ಸರ್? 100 ರೂಪಾಯಿ ಬಡ್ಡಿ ಹಾಕ್ದಂಗಾಯ್ತು. ಹೌದಾ? ಹಂಗಾರ 8 ವರ್ಷಿಗೆ ಇದು 100 ರೂಪಾಯಿ ಅನ್ನೋದು ಎಟ್ರ ಬಡ್ಡಿ 8 ವರ್ಷಿಗೆ 20 ವರ್ಷಿಗೆ ಅಂದ್ರ 1 ವರ್ಷಕ್ಕೆ ಕಳಿಬೇಕಲ್ಲ. ಹಾಗಾದ್ರೆ 20 ವರ್ಷದ 100 ರೂಪಾಯಿ ಅಂದ್ರ 1 ವರ್ಷಕ್ಕೆ ಕೆಟ್ಟಾಗತ್ತೆ ಸರ್. ಕೊಡ್ತಾ ಬಿಡ್ರಿ 2 ಒಂದ್ಲೆ 2 ಅಲ್ಲಿ ಅದರ ಅಂದ್ರ ಎಷ್ಟು ಬರ್ತದ ಬಡ್ಡಿ ದರ? ಸಿಂಪಲ್ ಸರ 5% ಬಡ್ಡಿ ದರ ಆಗಿರ್ತದ. ನೋಡ್ರಿ ಎಷ್ಟೋ ಜನ ನವೀನ್ ತಪ್ಪ್ರಿ 15 ಆಗಲ್ರಿ.
ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಯ್ತಾ? ನಾ ಏನ್ ಮಾಡಿದೆ ರೀ ನೋಡ್ರಿ, ಇಂಥ ಪ್ರಶ್ನೆಗೆ ಇಮ್ಯಾಜಿನೇಷನ್ ಮಾಡ್ಕೊರಿ. ನೀವು 100 ರೂಪಾಯಿ ಇಟ್ಟರೆ ತಿಳ್ಕೊರಿ ಬ್ಯಾಂಕ್ನಾಗ, ಅದು ಏನಾಗತ್ತದ 2 ಪಟ್ಟು ಆಗತ್ತಂದ್ರ 100 ಇದ್ದಿದ್ದು 200 ಆಗಿರ್ಬೇಕು. ಬಟ್ ಸಮಯ ಎಷ್ಟು ತೊಗೊಳದ 20 ವರ್ಷ. ನನಗೆ ಹೇಳ್ರಿ 100 ಇದ್ದಿದ್ದು 200 ರೂಪಾಯಿ ಆಗ್ಯದಂದ್ರ ಎಷ್ಟು ಬಡ್ಡಿ ಹಾಕಿದಂಗಾಯ್ತು 100 ರೂಪಾಯಿ. ಬಟ್ ಇದು 100 ರೂಪಾಯಿ ಬಡ್ಡಿ ಎಷ್ಟು ವರ್ಷದ್ದು 20 ವರ್ಷದ್ದು. ನನಗೇನು 1 ವರ್ಷದ ಬಡ್ಡಿ ಬೇಕು. ಸಿಂಪಲ್ 20ರಲ್ಲಿ ಭಾಗಾಕಾರ ಮಾಡಿಬಿಡ್ರಿ, ನಿಮಗೇನು ಸಿಕ್ಬಿಡ್ತದ 5% ಸಿಕ್ಬಿಡ್ತದ. ಸೊ ಆನ್ಸರ್ ಏನಾಗುತ್ತ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 5% ಏನಾಗಿರ್ತದ ಬಡ್ಡಿ ದರ. ಸೂಪರ್. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಅನುಪಾತದ ಮೇಲೆ ಬರುವಂತ ಪ್ರಶ್ನೆ ರೇಷಿಯೋ ಮೇಲೆ ಏನ್ ಕೊಟ್ಟಾನ್ರಿ? ಒಂದು ವೇಳೆ ಎಂ ಅನುಪಾತ n = 9:6 ಆಗಿದ್ದರೆ m + n ಅನುಪಾತ m - n ನ ಮೌಲ್ಯ ಎಷ್ಟು? ಇಂಥ ಪ್ರಶ್ನೆ ಸಿಂಪಲ್, ತುಂಬಾ ಈಸಿ ಇರುವಂತ ಪ್ರಶ್ನೆ ರೀ. ಯಾಕಂದ್ರ ಪ್ರಶ್ನೆನೂ ಅಲ್ಲೇ ಅದ, ಉತ್ತರ ನಿಮ್ ಕಣ್ ಮುಂದೆ ಇದೆ. ಜಸ್ಟ್ ವ್ಯಾಲ್ಯೂ ಪುಟ್ ಮಾಡೋದು ಅಷ್ಟೇ. ಓಕೆ ಸರ್, ಏನ್ ಕೊಟ್ಟ ನೋಡ್ರಿ? m ಅನುಪಾತ n ಕೊಟ್ಟಿದ್ದಾನೆ. ಎಷ್ಟು? 9:6. ದಟ್ ಮೀನ್ಸ್ m ಬೆಲೆ 9 ಇದ್ದಂಗ n ಬೆಲೆ 6 ಇದ್ದಂಗ್ರಿ. ಹೌದಾ? ಅಂದ್ರೆ ಏನ್ರಿ? m = 9 ಅನ್ಬಹುದು, n = 6 ಅನ್ಬೋದ್ರಿ. ಜಸ್ಟ್ ಇದ್ರ ವ್ಯಾಲ್ಯೂ ಪುಟ್ ಮಾಡಿ. ಕ್ವಶನ್ ಏನ್ ಕೇಳನ? m + n ಅನುಪಾತ m - n ಕೇಳೋಣ. m ಅಂದ್ರೆ ಎಷ್ಟ್ರಿ? 9 ಸರ ಪ್ಲಸ್ 6 ಅನುಪಾತ 9 - 6 ಆಗತ್ರಿ. 9 6 ಕುಡಿಸಿದ್ರೆ ಎಷ್ಟಪ್ಪ? 15 ಸರ ಅನುಪಾತ 9 6 ಕಳೆದ್ರ 3. ಸೊ ಇದನ್ನ ನೋಡಿ ಆಪ್ಷನ್ ಚೆಕ್ ಮಾಡಕ್ ಹೋಗ್ತೀರಿ, ಆಪ್ಷನ್ ಸಿಗಲ್ಲ. ಕಾರಣ ಏನ್ರಿ? ಅನುಪಾತದ ಚಾಪ್ಟರ್ನ ಹೇಳಿನಿ, ಯಾವಾಗ್ಲೂ ಮೊದ್ಲಿಗೆ ಸರಳೀಕರಣ ಮಾಡ್ಬೇಕ್ರಿ. ಹೌದಾ? ಇನ್ನು ಸರಳೀಕರಣ ಆಗುತ್ತದೆ. ಹೆಂಗ್ರಿ ಸರ? 3 1 ಸರ್ 3 5 15. ಅಂದ್ರೆ ಆನ್ಸರ್ ಏನ್ ಬರ್ತದ? 5:1. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೂಪರ್, ವೆರಿ ಗುಡ್. ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡ್ತಾ ಇದ್ದೀರಾ. ವೆರಿ ಗುಡ್, ಅಂಡರ್ಸ್ಟ್ಯಾಂಡ್ ಆಯ್ತ್ರಿ. ಇಂಥ ಪ್ರಶ್ನೆಗೆ ಅಲ್ಲೇ ವ್ಯಾಲ್ಯೂ ಇರ್ತದೆ, ಜಸ್ಟ್ ವ್ಯಾಲ್ಯೂನ ಪುಟ್ ಮಾಡಬೇಕು. ಸೂಪರ್. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ. ಈ ಪ್ರಶ್ನೆ ನೋಡ್ರಿ. ಸುರೇಶ್ ಅವರು ಒಂದು ಕಾರನ್ನು, ಸುರೇಶ್ ಅವರು ಅದಾರ್ರಿ, ಒಂದು ಕಾರನ್ನ 36% ನಷ್ಟದಲ್ಲಿ ಮಾರುತ್ತಾನೆ. ಹಾಗಾದ್ರೆ ಕಾರಿನ ಅಸಲು ಬೆಲೆ ಅಂದ್ರೆ CP ಮತ್ತು ಮಾರಾಟ ಬೆಲೆ SP ನಡುವಿನ ಅನುಪಾತ ನೋಡ್ರಿ. ಇದನ್ನ ಈಸಿಯಾಗಿ ಲೆಕ್ಕ ಮಾಡ್ಕೊಡ್ತೀನಿ ನಾನು ನಿಮ್ಗ. ಓಕೆ, ಸುರೇಶ್ನವ್ರ ಒಂದು ಕಾರ್ ತಗೊಂಡಾರ. ಹೌದಾ? ಕಾರನ್ನ 36% ನಷ್ಟದಲ್ಲಿ ನೋಡ್ರಿ. ಏನ್ ಕೊಟ್ಟಾನ ಗಿವನ್ ಡೇಟಾ? 36% ನಷ್ಟ ಅಂದ್ರ, ಹೌದಾ, ಈ ತರ ಬರಿಬೋದ್ರಿ. ನಷ್ಟದಾಗ ಮಾರ್ಯಾನ ಅಂದ್ರ ನನಗೆ ಹೇಳ್ರಿ, 100 ರೂಪಾಯಿ ಇರೋ ವಸ್ತುನ 36% ನಷ್ಟ ಮಾಡ್ಯಾನಂದ್ರ 64ಕ್ಕೆ ಮಾರಿರ್ತಾನ್ರಿ. ಸಿಂಪಲ್. ಹೆಂಗ್ ಬರ್ಕೊಂಡೆ ಅರ್ಥ ಆಗತ್ತಾ ಸರ್? 36% ನಷ್ಟದಾಗ ಮಾರ್ಯಾನಂದ್ರ 100 ರೂಪಾಯಿ ಇರೋ ವಸ್ತುನ 64ಕ್ಕೆ ಮಾರಿರ್ತಾನ. ಇದೇ ಕ್ವಶನ್ 36% ಲಾಭ ಅಂತ ಕೊಟ್ಟಿದ್ದೆ ಅಂದ್ರಿ ಸರ್, 100 ರೂಪಾಯಿ ಇರೋ ವಸ್ತುನ 136ಕ್ಕೆ ಮಾರ್ಯಾನಂತ ಬರ್ಕೋತಿದ್ರಿ. ಕ್ಲಿಯರ್? ಅಂಡರ್ಸ್ಟ್ಯಾಂಡ್ ಆಗುತ್ತಾ ಸರ್? 36% ನಷ್ಟ ಅದ, ಅದಕ್ಕೆ 100ರಾಗ 36 ಕಳೆದು 64 ಬರೆದಿನಿ. ಇಲ್ಲಿ ನೋಡ್ರಿ, ಇದೇ ಬರೆಯೋ ರೀತಿ ಗೊತ್ತಾದ್ರೆ ಮುಗಿತ್ತು. ಇದೇ 36% ಲಾಭ ಕೊಟ್ಟಿದ್ದಂದ್ರೆ ಹೆಂಗ್ ಬರ್ಕೊತಿದ್ರಿ ಸರ್? 100 ರೂಪಾಯಿ ಇದ್ದಿದ್ದು 136ಕ್ಕೆ ಮಾರ್ಯಾನ ಅಂತ ಕೊಡ್ತಿದ್ರಿ. ಓಕೆ, ಐ ಹೋಪ್ ನಿಮ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. ಈಗ ನನಗೆ ಹೇಳ್ರಿ ಸರ್, 100 ರೂಪಾಯಿ ಇದ್ದಿದ್ದು 64ಕ್ಕೆ ಮಾರೋದು SP ಐತ್ರಿ, ಮಾರಿದ ಬೆಲೆ ಐತಿ. ಇದೇನಾಯ್ತು? CP ಐತ್ರಿ. ಅಂದ್ರ 100 ರೂಪಾಯಿ ಕೊಂಡ ಬೆಲೆ ಇದ್ದಿದ್ದು 64 ಐತಿ. ನನಗೆ ಹೇಳ್ರಿ ಸರ್, CP ಅನುಪಾತ ನಿಮ್ಗೇನ್ ಕೇಳ ಸರ್? ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ. ಅಸಲು ಬೆಲೆ ಅಂದ್ರೆ CP, ಮಾರಿದ ಬೆಲೆ ಅಂದ್ರೆ SP. ಇದ್ರ ಮಧ್ಯದ ಅನುಪಾತ ಕೇಳ. ಇದು 100:64 ಆಯ್ತು. ಹೌದಾ? ಇನ್ನು ಕಟ್ತಾ ಹೋಗುತ್ತ್ರಿ. ಹೆಂಗ್ ಸರ? 4ರ ಮಗ್ಗಿಲೆ ಕಟ್ತಾ ಹೊಡ್ರಿ ಸರ್. 4 25 ಸರ್, 4 1 4 ಎಷ್ಟಾಗತ್ರಿ? 4 6 24. ಆಕ್ಚುಲಿ ಆನ್ಸರ್ ಏನ್ ಬರ್ತದೆ? 25:16 ಈಸ್ ರೈಟ್ ಆನ್ಸರ್. ಎಷ್ಟೋ ಜನ ನೋಡ್ರಿ ಏನ್ ಮಾಡ್ಬಿಡ್ತೀರಿ, ಮೊದ್ಲಿಗೆ 16:25 ಬರ್ತೀರಿ. ಲಕ್ಷ ಕೊಡ್ರಿ. ಕ್ವಶನ್ ಏನ್ ಕೇನ? ಯಾವಾಗ ಮೊದಲ? CP ಅಂದ್ರ ಅಸಲು ಬೆಲೆ ಮತ್ತು ಮಾರಾಟ ಬೆಲೆ ನಡುವಿನ ಅನುಪಾತ. ನೀವು ಕೊಡಾತಿದ ಆನ್ಸರ್ ಏನಾಯ್ತು? ಮಾರಾಟ ಬೆಲೆ ಅನುಪಾತ. ಉಲ್ಟಾ ಕೊಟ್ಟಾರ್ರಿ ಆನ್ಸರ್. ಗುಡ್, ಐ ಹೋಪ್ ಕ್ಲಿಯರ್ ಆಯ್ತು ತಿಳ್ಕೊತೀನಿ. 36% ನಷ್ಟನ ನಾ ಹೆಂಗ್ ಬರ್ಕೊಂಡೆ? 100 ರೂಪಾಯಿ ವಸ್ತುನ 64ಕ್ಕೆ ಮಾರದ. ಅಂದ್ರೆ 100 ರೂಪಾಯಿ ಅನ್ನೋದು CP ಆಯ್ತು, 64 ಅನ್ನೋದು SP ಆಯ್ತು. ಅದನ್ನೇ ಬರ್ಕೊಂಡಿನಿ. ಆಮೇಲೆ ಸರಳೀಕರಣ ಮಾಡಿನಿ. 25:16. ಓಕೆ ಸರ್, ಸೂಪರ್ ಸರ್.
ಓಕೆ, ನಂತರ ಈ ಪ್ರಶ್ನೆ ನೋಡ್ರಿ, ವಯಸ್ಸಿನ ಮೇಲೆ ಆಧಾರಿತವಾಗಿರುವಂತ ಪ್ರಶ್ನೆ. ಏನ್ ಸರ, ಎ ಮತ್ತು ಬಿ ಪ್ರಸ್ತುತ ವಯಸ್ಸಿನ ಅನುಪಾತ ನೋಡ್ರಿ. ಎ ಮತ್ತು ಬಿ ಇಬ್ಬರದಾರ, ಅವರ ವಯಸ್ಸಿನ ಅನುಪಾತ ಕೊಟ್ಟಾರ 7:5 ಸರ್. ಓಕೆ ಸರ್, 5 ವರ್ಷಗಳ ಹಿಂದೆ ಅವರ ವಯಸ್ಸಿನ ಮೊತ್ತ ನೋಡ್ರಿ, ಅವ್ರ ವಯಸ್ಸಿನ ಮೊತ್ತ ಕೊಟ್ಟಾನ. ಅಂದ್ರೆ ಇವ್ರು ಇಬ್ರು ವಯಸ್ಸ ಅಂದ್ರ ಎ ಮತ್ತು ಬಿ ಇವ್ರು ಇಬ್ರು ವಯಸ್ಸು ಕುಡ್ಸಿದ್ರೆ ಎಷ್ಟಾಗತ್ತದ, 62 ವರ್ಷ ಆಗತ್ತದ ಕೊಟ್ಟಾನ. ಒಂದ್ ಹಿಂಟ್ ಕೊಟ್ಟಾನ, ಹೌದಾ? ಎಸ್ ಸರ್. ಬಟ್ ಏನ್ ಕೇಳತ್ತಾರ, ಹಾಗಾದ್ರ ಬಿ ಯ ಪ್ರೆಸೆಂಟ್ ವಯಸ್ಸೆಷ್ಟು, ಈ ಬಿ ಯ ಪ್ರಸ್ತುತ ವಯಸ್ಸೆಷ್ಟು ನೋಡ್ರಿ. ಲಕ್ಷ ಕೊಡ್ರಿ ಸರ್. ಎ ಮತ್ತು ಬಿ ಅನುಪಾತ ಎದ್ರ ಕೊಟ್ಟಾನ ನೋಡ್ರಿ. ಇಲ್ಲಿ ಎ ಮತ್ತು ಬಿ ಯ ಪ್ರಸ್ತುತ ಅಂದ್ರೆ ಪ್ರೆಸೆಂಟ್ ರೇಷಿಯೋ ಕೊಟ್ಟಾನ. ಬಟ್ ಇಲ್ಲಿ ಎ ಪ್ಲಸ್ ಬಿ ಇವ್ರ ವಯಸ್ಸಿನ ಮೊತ್ತ 62 ವರ್ಷ ಹೌದು. ಬಟ್ ಯಾವಾಗಿಂದಿದು? ಲಕ್ಷ ಕೊಡ್ರಿ 5 ವರ್ಷಗಳ ಹಿಂದೆ. ಅಂದ್ರೆ ಇದು ಕೊಟ್ಟಿರೋದು ಯಾವಾಗಿಂದ್ರಿ ಸರ್? 5 ವರ್ಷ ಹಿಂದಿಂದ ಕೊಟ್ಟಾನ. ಅರ್ಥ ಮಾಡ್ಕೋರಿ, ಯಾವಾಗ್ಲೂ ಪ್ರೆಸೆಂಟಿಗೆ ತರ್ಲಾಕ್ ನೋಡ್ಬೇಕು, ಬಹಳ ಇಂಪಾರ್ಟೆಂಟು. ಹೌದಾ? ಏನು ಕೊಡೋದು ಕೊಟ್ಟಾನ 62 ವರ್ಷ, ಏನು ಇಬ್ರು ವಯಸ್ಸು ಕೂಡಿದ್ರೆ 62 ವರ್ಷ ಆಗುತ್ತಾ. ಬಟ್ ಯಾವಾಗಿಂದಿದು? 5 ವರ್ಷಗಳ ಹಿಂದಿಂದು. ಅಂದ್ರೆ ಪ್ರೆಸೆಂಟಿಗೆ ತರ್ಬೇಕಂದ್ರಿ ನೋಡ್ರಿ, ಎಲ್ಲಾರು ತಪ್ಪು ಮಾಡಿ ಏನ್ಬಿಡ್ತೀರಿ ಸರ್, +5 ಮಾಡ್ಕೊಂಡ್ ಬಿಡ್ತೀರಿ ಬರೇ. ನೋ, ಯಾಕಂದ್ರೆ ಎದು +5 ಆಗ್ಬೇಕು, ಬಿದು +5 ಆಗ್ಬೇಕು. ಅಂದ್ರೆ ಸರ್ +5 ಇಬ್ಬರದು ವಯಸ್ಸು ಕೂಡಿಸ್ಬೇಕು. ಯಾಕಂದ್ರೆ ಏದ್ 5 ವರ್ಷ ಹೆಚ್ಚಾದ್ರೆ ಬಿದು 5 ಹೆಚ್ಚಾಗ್ಲೇಬೇಕ್ರಿ. ಹಾಗಾಗಿ ಎಷ್ಟು ಬರ್ತದ ಸರ್? ಇಬ್ಬರು ವಯಸ್ಸಿನ ಮೊತ್ತ ಪ್ರೆಸೆಂಟಿಗೆ ತಂದಾಗ ಸರ್ 72 ವರ್ಷ ಆಗಿರ್ತದ. ಇದನ್ನ ಯಾರು ಬರ್ಕೋತೀರಿ? ಐ ಹೋಪ್ ನಿಮ್ದು ಆನ್ಸರ್ ಬಂದಿರ್ತದ. ಓಕೆ ಸರ್, ಹಂಗಂದ್ರ ಈಗ ಹೇಳ್ರಿ, ನೀವು ಕೂಡ ಅನುಪಾತಗಳನ್ನು ಕೂಡಿಸ್ರಿ. ಅಂದ್ರ ಎ ಅನುಪಾತ 7, ಬಿ ಅನುಪಾತ 5 ಅದಲ್ರಿ. ಇವೆರಡು ಕೂಡಿಸಿದ್ರೆ ಎಷ್ಟಾಗತ್ತೆ ಸರ್? 12 ಅನುಪಾತ. ಬಟ್ ಆಕ್ಚುಲಿ ಮೊತ್ತ ಎಟ್ ಕೊಟ್ಟಾನ? 72. 12ಕ್ಕೆ ಏನ್ ಗುಣಾಕಾರ ಮಾಡಿದ್ರೆ 72 ಬರುತ್ತಪ್ಪ ಸರ್? ಗುಣಾಕಾರ 6 ಮಾಡ್ರಿ, 12 72. ಓಕೆ ಸರ್, ಹಾಗಾದ್ರೆ ನಿಮ್ಗೆ ಯಾರು ವಯಸ್ಕರ? ಬಿ ಯ ವಯಸ್ಕರ. ಬಿ ಅನುಪಾತ ಎಷ್ಟದ ಸರ್? ಸಿಂಪಲ್, ಬಿ ಯ ವಯಸ್ಸು ಅನುಪಾತ 5 ಅದ್ರಿ. 1 ಅನುಪಾತ ಎಷ್ಟು ಬಂದದ? 6 ಅಂದ್ರ ಸರ್ 5 6 30 ವರ್ಷ ಆಗಿರ್ತದ. ಯಾರು ವಯಸ್ಸು? ಬಿ ಯ ವಯಸ್ಸು. ಸಿಂಪಲ್. ಸೊ ಆನ್ಸರ್ ಏನ್ ಬರ್ತದ? 30 ವರ್ಷ, ಆಪ್ಷನ್ ಎ. ಓಕೆ, ಇದೇ ತರ ಯಾರದ್ರ ಸರ ಏದು ವಯಸ್ಸು ಕೇಳಿದ್ದ ಅಂದ್ರೆ ಏನ್ ಮಾಡ್ತೀರಿ? 7 × 6 ಮಾಡ್ತೀರಿ. 7 6 42 ಬರ್ತಿತ್ತು. ಓಕೆ, ಈ ಸ್ಟೆಪ್ ಅರ್ಥ ಮಾಡ್ಕೊರಿ. 62ರ +5 ಯಾರು ಸರಿ ಯಾಕೆ ಮಾಡಿನಂದ್ರ ಇಬ್ರು ಜನ ಅದಾರ, ಇಬ್ರು ವಯಸ್ಸು 5 ವರ್ಷ ಹೆಚ್ಚಿಗೆ ಮಾಡ್ಕೋಬೇಕು. ಎಸ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ನೆಕ್ಸ್ಟ್ ನೋಡ್ರಿ, ಸಮಾಂತರ ಶ್ರೇಣಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲೆ ಸರ್ ಏನ್ ಕೊಟ್ಟಾನ? 10 7 4 ಈ ಸಮಾಂತರ ಶ್ರೇಣಿಯ 30ನೇ ಪದ ಕಂಡಿಡಿ ಅಂದಾನ. ಓಕೆ ಸರ್, ಫಸ್ಟ್ ಏನ್ ಕೊಟ್ಟಾನ? 10 7 4 ಡ್ಯಾಶ್ ಡ್ಯಾಶ್ ಡ್ಯಾಶ್. ನಿಮಗೆ ಏನ್ ಕೇಳತ್ತಾನ ಇದ್ರಾಗ ಸರ್? 30ನೇ ಪದ ಅಂದ್ರೆ TN = ಎಷ್ಟ್ರಿ ಸರ್? ಎಷ್ಟನೇ ಪದ ಕೇಳತ್ತ ನಿಮಗ ಸರ್? 30ನೇ ಪದವನ್ನು ಕಂಡು ಹಿಡಿ ಅಂತ ಹೇಳತ್ತಾನ. ಎಸ್, ಹೆಂಗ್ ಮಾಡ್ಬೇಕು ಸರ್? ಈ ಸಿರೀಸ್ದು ಮೊದಲನೇ ಪದ ಏನಾಗುತ್ತೆ ಹೇಳ್ರಿ? ಆಲ್ಮೋಸ್ಟ್ ಎಲ್ಲ ಡಿಟೇಲ್ ಆಗಿ ಡಿಸ್ಕಷನ್ ಮಾಡಿ ಅಂತ ಲೆಕ್ಕಕ್ಕ ಸರ್ ಎ ಅಂದ್ರೆ ಏನಾಗಿರ್ತದ? ಮೊದಲ ಪದ ಅಂದ್ರೆ ಏನು? 10 ಬರ್ಕೋಬೋದ್ರಿ. ಓಕೆ ಸರ್, ಡಿಫ್ರೆನ್ಸ್ ಏನಾಗಿರ್ತದ? ಸಾಮಾನ್ಯ ವ್ಯತ್ಯಾಸ. ನಿಮಗ್ ಗೊತ್ತಿರ್ಲಿ, ಎರಡನೇ ಪದದಾಗ 1ನೇ ಪದ ಕಳೆದ್ರ ಅದೇ ಸಾಮಾನ್ಯ ವ್ಯತ್ಯಾಸ ಸರ್. ಹೆಂಗ? 7 - 10. 7ರಾಗ 10 ಎಷ್ಟಾಗುತ್ತ ಸರ್? ಸಣ್ಣ ಸಂಖ್ಯೆ ಒಳಗೆ ದೊಡ್ಡ ಸಂಖ್ಯೆ ಕಳೆಯತ್ತೀರಿ ಅಂದ್ರೆ ಏನಾಗುತ್ತ? -3 ಬರುತ್ತೆ ಸರ್. ಡಿಫ್ರೆನ್ಸ್ ಬಂತು. ಓಕೆ, ಇಲ್ಲಿದಿಂದ ಏನ್ ಸಿಕ್ತು? ಮೊದಲ ಪದ ಸಿಕ್ತು. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಸಿಕ್ತು. ನಿಮಗೇನ್ ಕಂಡುಹಿಡಿಯಲತ್ತಾನ? 30ನೇ ಪದ. ನನಗೆ ಹೇಳ್ರಿ ಸರ್, AN = ನೋಡ್ರಿ nth ಪದವನ್ನು ಕಂಡುಹಿಡಿಯೋ ಫಾರ್ಮುಲಾ ಏನದ ಸರ್? AN = A + n - 1 × D. ಆಯ್ತಾ? ಓಕೆ ಸರ್, ಹಂಗಂದ್ರ ನನಗೆ ಹೇಳ್ರಿ, ಕ್ವಶನ್ ಒಳಗೆ ಏನ್ ಕೇಳಣ? 30ನೇ ಪದ ಕಂಡುಹಿಡಿ ಅಂದಾನ ಸರ್. ಹಂಗಾರ A30 ಕಂಡುಹಿಡಿಯಲ್ಲಾಗ್ತಾನ. ನಿಮ್ಗೆ ಎ ಆಲ್ರೆಡಿ ಗೊತ್ತಾಗ್ಯದ. ಮೊದಲ ಪದ ಈ ಸಿರೀಸ್ ನ ನೋಡ್ ಬರ್ಕೊಂಡ್ರಿ. ಮೊದಲನೇ ಪದ ಎಷ್ಟದ? 10 ಅದ ಸರ್. ಪ್ಲಸ್ n ಅಂದ್ರೆ ಏನ್ರಿ? 30ನೇ ಪದ ಅಂದ್ರ 30 - 1 ಸರ. ಡಿಫ್ರೆನ್ಸ್ ಎಷ್ಟದ ಸರ? -3 ಅದ. ಓಕೆ ಸರ್, ಹಂಗಾರ 10 + 30 1 29 ಗುಣಾಕಾರ -3. ಹಾಗಾದ್ರೆ ಏನಾಗುತ್ತೆ? 10 ಪ್ಲಸ್ ಓಕೆ ಪ್ಲಸ್ ಏನಾಗತ್ತೆ? 29 3 ಎಷ್ಟಾಗುತ್ತಾ ಸರ್? ಗುಣಾಕಾರ ಮಾಡ್ರಿ. 3 9 27 3 2 6 2 87 ಆಯ್ತು. ಬಟ್ ಯಾವ 87? ಇದು -87 ಸರ್. ಹಂಗಾರ 10 ಮೈನಸ್ ಪ್ಲಸ್ ಇಂಟು ಮೈನಸ್ ಆಗಿರ್ತದೆ 87. ಹಾಗಾದ್ರೆ A30 ಏನಾಗುತ್ತ? 10ರಾಗ 87 ಹೋದ್ರ ಸರ್ 77. ಬಟ್ ಎಂತ 77? -77 ರೀ. ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಸೂಪರ್ ಬಸವರಾಜ್. ಕ್ಲಿಯರಾ? ಸಮಾಂತರ ಶ್ರೇಣಿ ಮುಖಾಂತರ ನೋಡ್ರಿ, ಕೊಟ್ಟಿರುವ ಶ್ರೇಣಿ ಮುಖಾಂತರ ಮೊದಲ ಪದ ಗೊತ್ತಾಯ್ತು,
ಡಿಫ್ರೆನ್ಸ್ ಗೊತ್ತಾಯ್ತು ಅಂದ್ರೆ ಕಾಮನ್ ಡಿಫ್ರೆನ್ಸ್ ಅಂದ್ರೆ ಸಾಮಾನ್ಯ ವ್ಯತ್ಯಾಸ. ಬಟ್ ಕ್ವಶನ್ ಒಳಗೆ ಏನ್ ಕೇಳೋಣ, 30ನೇ ಪದ ಎಕ್ಸ್ಕ್ಯೂಸ್ ಮೀ 30ನೇ ಪದ ಕಂಡಿಡಿ ಎಂದಿದ್ದ ಅಂದ್ರೆ n = 30 ಐತ್ರಿ ಫಾರ್ಮುಲಾ. ಇದು ನೋಡ್ರಿ ಸಮಾಂತರ ಶ್ರೇಣಿಯ n ಪದವನ್ನು ಕಂಡು ಹಿಡಿಯುವ ಸೂತ್ರ. ಓಕೆ, ಆಮೇಲೆ ಈ ಫಾರ್ಮುಲಾದ ಹಾಕಿದೆ n ಅಂದ್ರೆ ಯಾವ ಬೆಲೆ 30ನೇ ಪದ ಕಂಡಿಡಿ ಎಂದಿದ್ದ ಅಂದ್ರೆ A30 ತಗೊಂಡೆ. ಎ ಅಂದ್ರೆ ಏನಾಗಿರ್ತದೆ 10 ಆಗಿರ್ತದ, n ಅಂದ್ರೆ 30, ಡಿ ಅಂದ್ರೆ -3. ವ್ಯಾಲ್ಯೂ ಪುಟ್ ಮಾಡ್ರಿ ಆನ್ಸರ್ ಬರುತ್ತ. ಎಸ್, ಸೂಪರ್ ಸೂಪರ್, ಆಲ್ಮೋಸ್ಟ್ ಎಲ್ಲರೂ ಆನ್ಸರ್ ಮಾಡತ್ರಿ. ವೆರಿ ಗುಡ್. ರಾಧಾ, ಶೋಭಾ, ಬಸವರಾಜ್. ಓಕೆ, ಸೂಪರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಇದು ನೋಡ್ರಿ ಕೋಆರ್ಡಿನೇಟ್ ಜಾಮೆಟ್ರಿ ಅಂತ ಕರಿತೀವಿ, ನಿರ್ದೇಶಾಂಕ ರೇಖಾಗಣಿತ. ಏನ್ ಕೊಟ್ಟನ, ಮೂಲ ಬಿಂದುವಿನಿಂದ 2,5 ಬಿಂದುವಿಗೆ ಇರುವ ವ್ಯತ್ಯಾಸ. ಫಸ್ಟ್ ಆಫ್ ಆಲ್ ನಿಮಗೆ ಗೊತ್ತಿರಲಿ ಸರ್, ಮೂಲ ಬಿಂದು ಅಂತ ಅಂದ್ರೆ ಏನು, ಒರಿಜಿನ್ ಅಂತ ಅರ್ಥ ಸರ್. ಒರಿಜಿನ್ ಅಂದ್ರೆ ಇದು ಏನಂದ್ರ x ಅಕ್ಷಾಂಶ ಮತ್ತು y ಅಕ್ಷಾಂಶ 0 0 ಇರ್ತದ. ದ್ಯಾಟ್ ಮೀನ್ಸ್ ಅಂದ್ರೆ ನೋಡ್ರಿ ಅರ್ಥ ಮಾಡ್ಕೋರಿ ಸರ್, ಈ ತರ ಒಂದು ಏನ್ರಿ ಇದು ಮೂಲ ಬಿಂದುವಿನಿಂದ ಎಲ್ಲಿಗಿ 2, 5ಕ್ಕ ಇದ್ರ ನಡಬರ್ಕಿನ ಡಿಫ್ರೆನ್ಸ್ ಕೇಳ್ತಾ ಇದ್ದಾನೆ. ಅಂದ್ರೆ ಇದೇನಾಯ್ತು x1 y1 ಆಗಿರುತ್ತೆ, ಇದೇನಾಗಿರ್ತದೆ x2 y2 ಆಗಿರ್ತದೆ. ಓಕೆ ಸರ್, ನಿಮ್ಗೆ ಗೊತ್ತಿರಲಿ ಸರ್, ಡಿಸ್ಟೆನ್ಸ್ ಫಾರ್ಮುಲಾ ಏನಾಗಿರ್ತದೆ, ರೂಟ್ ಆಫ್ ಏನಾಗಿರ್ತದೆ ಸರ್ x2 - x1 ವರ್ಗ ಪ್ಲಸ್ ಏನಾಗಿರ್ತದೆ ಸರ್ y2 - y1 ನ ವರ್ಗ ಆಗಿರ್ತದೆ. ಎಲ್ಲರಿಗೂ ಗೊತ್ತಿರಬೇಕು. ಇದು ನೋಡ್ರಿ ಡಿಸ್ಟೆನ್ಸ್ ಫಾರ್ಮುಲಾ ಅಂತ ಕರೀತಾರ, ಅಥವಾ ದೂರ ಸೂತ್ರ ಅಂತ ಕೂಡ ಕರೀತಾನ. ಒಂದ್ ಡಿಫ್ರೆನ್ಸ್ ಏನಪ್ಪಾ ಅಂದ್ರ, ಮೂಲ ಬಿಂದು ಅಂತ ಕೊಟ್ಟಾಗ ಒಂದ್ ಬಿಂದು, ಮೂಲ ಬಿಂದು ಅಂದ್ರೆ ಏನ್ರಿ 0ದಿಂದ ಶುರು ಆಗಿರ್ತದ, ಅಂದ್ರ ಒರಿಜಿನ್ ಅಂತ ಅರ್ಥ. ಹಂಗಾರ ವ್ಯಾಲ್ಯೂ ಪುಟ್ ಮಾಡ್ರಿ ಸಿಂಪಲ್ ಸರ್, ಅಂಡರ್ ರೂಟ್ ಆಫ್ x2 ಅಂದ್ರೆ ಏನ್ರಿ ಸರ್ 2 ಮೈನಸ್ x1 ಅಂದ್ರೆ ಏನ್ರ 0ನೇ ಇರ್ತದ, ಅಂದ್ರೆ 2ರ ವರ್ಗ ಪ್ಲಸ್ y2 ಅಂದ್ರೆ ಏನಿದೆಪ್ಪ 5 ಮೈನಸ್ y1 ಅಂದ್ರೆ ಯಾವಾಗ್ಲೂ 0ನೇ ಇರುತ್ತೆ ಸರ್. ಸಿಂಪಲ್. ಹಾಗಾದ್ರೆ ಏನಾಯ್ತು ಸರ್, 2ರ ವರ್ಗ ಪ್ಲಸ್ 5ರ ವರ್ಗ ಸರ್. 2ರ ವರ್ಗ ಏನಾಗಿರ್ತದ 4 ಪ್ಲಸ್ 5ರ ವರ್ಗ 25. ಸೊ ಆನ್ಸರ್ ಏನ್ ಬರುತ್ತೆ, ರೂಟ್ ಆಫ್ 29 ಇಸ್ ರೈಟ್ ಆನ್ಸರ್, ಆಪ್ಷನ್ 3. ಓಕೆ, ಸೂಪರ್ ಸರ್. ಇಲ್ಲಿ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಾ ತಿಳ್ಕೊತೀನಿ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಒಂದು ಆಯತದ ಉದ್ದ ಕೊಟ್ಟಾನ 4 AB ಮತ್ತು ಅಗಲ 6B² ಆಗಿದ್ದರೆ ಆ ಆಯತದ ವಿಸ್ತೀರ್ಣ ಎಷ್ಟು? ಓಕೆ ಸರ್, ನೋಡ್ರಿ ಏನು ಆಯತ. ಫಸ್ಟ್ ಆಫ್ ಆಲ್ ನಿಮ್ಗೆ ಗೊತ್ತಿರ್ಲಿ ಸರ್, ಆಯತ ಕೊಟ್ಟಾನ, ಹೌದಾ, ಇದಕ್ಕೆ ಆಯತ ಅಂತ ಕರಿತೀವಿ. ಏನಪ್ಪಾ ಅಂದ್ರೆ ಆಯತದ ಗುಣಲಕ್ಷಣ ಏನಂದ್ರೆ ಸರ್, ಅಭಿಮುಖ ಬಾಹುಗಳು ಸಮವಾಗಿರ್ತಾವ, ಅಂದ್ರೆ ಎದುರು ಬದುರು ಬಾಹುಗಳು ಸಮವಾಗಿರ್ತಾವ. ಅದ್ರಾಗ ಉದ್ದ ಕೊಟ್ಟಾನ 4AB. ನೋಡ್ರಿ ಲಕ್ಷ ಕೊಡ್ರಿ, ಉದ್ದ ಕೊಟ್ಟಾನ 4AB, ಅಗಲ ಕೊಟ್ಟಾನಪ್ಪ ಎಷ್ಟು ಸರ್ 6B² ಕೊಟ್ಟಾನ. ನಿಮಗೇನ್ ಕೇಳತ್ತಾನ, ಇದ್ರದ್ದು ಆಯತದ ವಿಸ್ತೀರ್ಣ ಕೇಳತ್ತ. ನಿಮ್ಗೆ ಗೊತ್ತದ ಸರ್ ಫಾರ್ಮುಲಾ ಸಿಂಪಲ್, ವಿಸ್ತೀರ್ಣ = ಏನಾಗಿರ್ತದ ಉದ್ದ ಇಂಟು ಅಗಲ. ಓಕೆ, ವ್ಯಾಲ್ಯೂ ಪುಟ್ ಮಾಡ್ರಿ ಸರ್. ಇದರಿಂದ ನಿಮಗೆ ಏನ್ ಹೇಳತ್ತಾನಪ್ಪ ಅಂದ್ರೆ 2 ಬೀಜೋಕ್ತಿ ಪದಗಳ ಗುಣಾಕಾರ ಮಾಡೋದು. ಸಿಂಪಲ್ ಸರ್, 4AB ಗುಣಾಕಾರ 6B². ನೋಡ್ರಿ ಗುಣಾಕಾರದಲ್ಲಿ ಸಜಾತಿ ವಿಜಾತಿ ಪದಗಳು ಬರಲ್ಲ, ಡೈರೆಕ್ಟ್ ಏನಿರ್ತದ 2 ಬೀಜ ಪದಗಳನ್ನು ಗುಣಾಕಾರ ಮಾಡ್ಬೇಕಂದ್ರೆ ಯಾವುದೇ ಸಜಾತಿ ವಿಜಾತಿ ಏನು ಮ್ಯಾಟರ್ ಆಗಲ್ಲ, ಇಲ್ಲಿ ಏನು ಗುಣಾಕಾರ ಆಗುತ್ತೆ. ಸಿಂಪಲ್ ನೋಡ್ರಿ, 4 24 ಆಯ್ತು ಸರ್. ಎ ಇಂಟು ಇಲ್ಲಿ ಯಾವೂ ಇಲ್ಲ, ಎ ಬರ್ಕೋತೀನಿ, ಬಿ ಇಂಟು B² ಮತ್ ಘಾತಾಂಕ ನಿಯಮ ನೋಡ್ರಿ, ಆಧಾರಗಳು ಸಮ ಇತ್ತಂದ್ರೆ ಮೇಲೆ ಘಾತಗಳು ಏನಾಗ್ತಾವ ಕೂಡಿಸ್ಬಿಡ್ರಿ. ಸಿಂಪಲ್ ಸರ್. ಹಾಗಾದ್ರೆ ಏರಿಯಾ ಕೊಟ್ಟು ಎಷ್ಟು ಬರ್ತದ ಸರ್ 24 AB³ ಯಾವಾದ್ರಿ ಆಪ್ಷನ್ ಎಲ್ಲಿದೆ, ಆಪ್ಷನ್ 2 ಇಸ್ ರೈಟ್ ಆನ್ಸರ್. ಸೂಪರ್ ಶೋಭಾ, ಬಿರಾದಾರ್, ಸೂಪರ್. ಓಕೆ, ಸೂಪರ್. ಐ ಹೋಪ್ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಇದು ನೋಡ್ರಿ, ಚಿತ್ರದಲ್ಲಿ AB ಸಮಾಂತರ D ಇದೆ. ಓಕೆ, ಸೊ ನೋಡ್ರಿ ಈ ತರ ಒಂದು ಡಯಾಗ್ರಾಮ್ ಇದೆ. ಓಕೆ ಓಕೆ ಸರ್, ಏನ್ರಿ ಇದ್ರಾಗ AB ಸಮಾಂತರ DE ಅಂದ್ರೆ ಇವೇನ್ರಿ
ಏನು ಇವು ಎಕ್ಸ್ಟೆಂಡ್ ಮಾಡ್ತಾ ಹೋದ್ರ ಸಮಾಂತರ ರೇಖೆಗಳದಾವ ಅಂದಂಗ್ರಿ, ಅಂದ್ರೆ ಇವೆಲ್ಲಿ ನಿಮ್ಗೆ ಟಚ್ ಆಗಲ್ಲ. ಓಕೆ, ಈ ತರ ಇದ್ರಾಗ ಏನನ್ ಕೊಟ್ಟಾನ ಸರ್, BAC ಅಂದ್ರೆ ಇದು ಕೊಟ್ಟಾನ 35 ಡಿಗ್ರಿ ಅದ ಸರ್. ಇದನ್ನ ಕೊಟ್ಟಾನ ಯಾವಾದ್ರಿ, ಇನ್ನೊಂದು ಯಾವ್ದು ಕೊಟ್ಟಾನ ಸರ್, ಈ ಆಂಗಲ್ ಕೊಟ್ಟಾನ 53 ಡಿಗ್ರಿ. ನಿಮಗೆ ಏನ್ ಕೇಳತ್ತಾನ ಸರ್, ಈ ಆಂಗಲ್ ಅನ್ನ ಕೇಳ್ತಾ ಇದ್ದಾನ, ಅಂದ್ರ DCE ನ ಕೇಳ್ತಾ ಇದ್ದಾನೆ. ಸಿಂಪಲ್ ನೋಡ್ರಿ, ಯಾರಿಗೆ ಪರ್ಯಾಯ ಕೋನಗಳ ಬಗ್ಗೆ ಐಡಿಯಾ ಇರ್ತದ ಈಸಿಯಾಗಿ ಆನ್ಸರ್ ಮಾಡ್ತೀರಿ. ಹೆಂಗ್ ಸರ, ಒಂದ್ ಅರ್ಥ ಮಾಡ್ಕೊರ್, ನಾ ಹೇಳಿದ್ದೆ ಯಾವಾಗ್ಲೂ ಜಡ್ ಆಕಾರದಾಗಿದ್ರ ಈ ಕೋನ ಸಮವಾಗಿರ್ತದ. ಸಿಂಪಲ್ ಸರ, ಇದು 35 ಡಿಗ್ರಿ ಇತ್ತಂದ್ರ ಇದು ಕೂಡ ಇಟ್ಟಿರ್ಬೇಕು 35 ಡಿಗ್ರಿ ಪರ್ಯಾಯ ಕೋನ. ಅದನ್ನೇ ಅಪ್ಲೈ ಮಾಡ್ತೀನಿ ನೋಡ್ರಿ ನಾ ಈಗ. ಹೆಂಗ್ರಿ ಸರ, ಇಲ್ಲಿ ನೋಡ್ರಿ ಇದು 35 ಡಿಗ್ರಿ ಇದ್ರ ಇದು ಕೂಡ ಇಟ್ಟಿರ್ಬೇಕು 35 ಡಿಗ್ರಿ ಇರ್ಲೇಬೇಕ್ರಿ. ಕಾರಣ ಇವೆರಡು ಏನು, ಇವೆರಡು ಸಮಾಂತರ ರೇಖೆಗಳು. ಇದರಿಂದ ನೋಡ್ರಿ A=E ಸರ್, A=E ಇರ್ತದ. ಕಾರಣ ಏನು, ಪರ್ಯಾಯ ಕೋನ ಸರ್. ಅದನ್ನೇ ಅಪ್ಲೈ ಮಾಡಿದೆ. ನನಗೆ ಹೇಳ್ರಿ ನೋಡ್ರಿ, ಇವೆರಡು 53 35 ಇದ್ರ ಇದು ಎಟ್ಟಿರ್ಬೇಕು. ಸಿಂಪಲ್ ಸರ, ಒಂದು ಏನು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ನೋಡ್ರಿ, ಇದೇನ್ ಬಂತು, ಇದು ಕೂಡ 35 ಡಿಗ್ರಿ ಬಂತು. ಅಂದ್ರೆ ಇದು ಎಷ್ಟು ಇರ್ಬೇಕು ನಿಮ್ಗೆ ಗೊತ್ತದ, ಒಂದು ತ್ರಿಭುಜದ ಆಂತರಿಕ ಕೋನಗಳ ಮೊತ್ತ ಎಷ್ಟು 180 ಡಿಗ್ರಿ ರೀ. ಅದ್ರಾಗ ಆಲ್ರೆಡಿ ನೋಡ್ರಿ ಒಂದು 53 ಅದ, ಇನ್ನೊಂದು 35 ಅದ. ಕೂಡಿಸ್ರೆ 5 3 8 5 3 ಎಷ್ಟಾಯ್ತು 88 ಡಿಗ್ರಿ. ಬಟ್ ಒಟ್ಟು ತ್ರಿಭುಜದ ಮೊತ್ತ ಎಷ್ಟಿರ್ತದ 180 ರೀ. ಸಿಂಪಲ್ 180 88 ಕಳೀರಿ ಸರ್, 10 8 ಅದ್ರ 2 ರೀ. ಓಕೆ, ಸೊ ನೆತ್ ನೋಡಿ 18 9 ರೀ. ಸೊ ಆನ್ಸರ್ ಎಷ್ಟು ಬರ್ತದ ಸರ್, ಇದು ಎಷ್ಟು ಇರ್ತದಪ್ಪ ಅಂದ್ರ 92 ಡಿಗ್ರಿ ಇರ್ತದ ರೀ. ರೈಟ್ ಆನ್ಸರ್ ಏನಾಗುತ್ತಾ, ಆಪ್ಷನ್ 2 ಆಗಿರುತ್ತೆ. ಓಕೆ, ಸೊ ಸಿಂಪಲ್ 180 ದಾಗ ಕಳೆದು ಬಿಡ್ರಿ ಸರ್. ಇದ್ರ ಮೀನಿಂಗ್ 92 ಡಿಗ್ರಿ ಇಸ್ ರೈಟ್ ಆನ್ಸರ್. ಕಾರಣ ಈ DCE ಮೊತ್ತ 180 ಡಿಗ್ರಿ ಇರ್ತದ. ಸೂಪರ್. ಗುಡ್. ಓಕೆ ಸರ್, ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಒಂದು ದತ್ತಾಂಶ, ಒಂದು ಡೇಟಾ ಕೊಟ್ಟಾರ, 6 ಮೌಲ್ಯಗಳದಾವು. ಅವು 4 8 6 10 12 14 ಆದರೆ ಇದ್ರದ್ದು ಮಾಧ್ಯಾಂಕ ಮೀಡಿಯನ್ ಅನ್ನು ಕಂಡುಹಿಡಿಯಿರಿ ಅಂದಾರ. ಇದು ಕೂಡ ಸಿಕ್ಕಾಪಟ್ಟಿ ಈಜಿ ಇದಾರೆ, ಸಂಖ್ಯಾಶಾಸ್ತ್ರದಲ್ಲಿ ಬರುವಂತದ್ದು. ಮೀಡಿಯನ್ ಅಂದ್ರೆ ಅರ್ಥ ಮಾಡ್ಕೋರಿ ಸರ್, ಮಾಧ್ಯಾಂಕ ಕಂಡುಹಿಡಿ ಅಂದ್ರ ಫಸ್ಟ್ ನೋಡ್ರಿ ಏನ್ ಮಾಡ್ಬೇಕು, ಫಸ್ಟ್ ಕಂಡೀಷನ್ ಕೊಟ್ಟಿರುವ ದತ್ತಾಂಶವನ್ನು ಏರಿಕೆ ಕ್ರಮದಲ್ಲಿ ಬರಿಬೇಕ್ರಿ ಸರ್. ಏರಿಕೆ ಕ್ರಮದಲ್ಲಿ ಬರಿಬೇಕು, ಇದು ಮೇನ್ ಕಂಡೀಷನ್ ರೀ. ಓಕೆ ಏನ್ ಸರ, ಕೊಟ್ಟರು ದತ್ತಾಂಶವನ್ನು ಏರಿಕೆ ಕ್ರಮದಾಗ ಬರಿಬೇಕು. ಹೆಂಗ್ ಸರ, ಸಾಣದಿಂದ ಮೊದಲಿದ್ದು ದೊಡ್ಡತನ ಹೆಂಗ ಲಕ್ಷ ಕೊಡ್ರಿ. ಇದ್ರ ನೋಡ್ರಿ 4 ನೋಡ್ರಿ 4 8 ಕೊಟ್ಟನ, 6 ಕೊಟ್ಟನ, 10 ಕೊಟ್ಟನ, 12 ಅದ, 14 ಅದ. ಓಕೆ, ಹೆಂಗ ಏರಿಕೆ ಕ್ರಮದ ಬರ್ಕೋರಿ ಫಸ್ಟ್. ಸರ್ ಏರಿಕೆ ಕ್ರಮದ ಅಂದ್ರೆ ಮೊದ್ಲಿಗೆ ಯಾವ್ದು ಬರುತ್ತಪ್ಪ ಸರ್, 4 ಬರುತ್ತ್ರಿ. ಅದಾಗಿಂದ ಯಾವ್ದು ಬರುತ್ತಾ 6 ಬರುತ್ತೆ, ಅದಾಗಿಂದ 8 ಬರುತ್ತೆ, ಅದಾಗಿಂದ 10, ಉಳಿದಿದ್ದೆಲ್ಲ ರಿಮೈನಿಂಗ್ 12 14. ನಂತರ ಏನ್ರಿ, ಸಿಂಪಲ್ ಏನ್ ಮಾಡ್ಬೇಕು ಸರ್ ಅಂದ್ರ ನೋಡ್ರಿ ಪದಗಳನ್ನ ಡಿವೈಡ್ ಮಾಡ್ಬೇಕು. ಇದ್ರಾಗ ನೋಡ್ರಿ ಮಿಡಲ್ ಆಗಿಂದ ಹುಡುಕ್ಬೇಕು ಸರ್. ಈ ಕಡೆ 3 ಸರಿಸಿದೆ, ಈ ಕಡೆ 3 ಸರಿಸಿದೆ ರೀ, ಬಟ್ ನಡ್ಬರ್ಕ್ ಡೇಟಾನೇ ಇಲ್ಲ ಅಂದ್ರೆ ಏನ್ ಮಾಡ್ರಿ, ಈ 2 ಸಂಖ್ಯೆಗಳು ಸಿಕ್ಕುರಿ. ನಿಮ್ಗ ಅರ್ಥ ಆಗ್ತಿದನ, ಈ 2 ಕೂಡಿಸ್ರಿ 8 + 10 / 2 ಮಾಡ್ಬಿಡ್ರಿ ಸರ್. 18/2 ಬಂತ್ರಿ. 2 1 2 9 ಅಂದ್ರ ಏನಾಗಿರ್ತದ, ಮಾಧ್ಯಾಂಕ ಅಂದ್ರ 9 ಆಗಿರ್ತದ. ರೈಟ್ ಆನ್ಸರ್. ಆಗಲ್ಲರಿ, ಯಾಕಪ್ಪ ಅಂದ್ರ ಮಾಧ್ಯಾಂಕ ನೋಡ್ರಿ ಇವೆಟ್ಟದಾವ್ ಸಮಸ್ಥಾನಗಳನ್ನು ಹೊಂದಿರುವಂತ ದತ್ತಾಂಶ ಅದ್ರಿ. ಸಮಸ್ಥಾನ ಇದ್ದಾಗ ನೋಡ್ರಿ ಮಿಡಲ್ 2 ಸಂಖ್ಯೆ ತಗೊಂಡು /2 ಮಾಡ್ಬೇಕು. ಇದೇ ಕ್ವಶನ್ ಇನ್ನೊಂದ್ ಏನ್ರ ಇಲ್ಲಿ 15 ಕೊಟ್ಟಿದ್ದೆ ತಿಳ್ಕೊರಿ. ಇದೇ ಕ್ವಶನ್ ಇನ್ನೊಂದು 15 ಕೊಟ್ಟಿದ್ದೆ ಅಂದ್ರೆ ಏನಾಗತ್ರಿ, ಈ ಕಡೆ 3 ಸರಿತಿತ್ತು, ನಡಬರ್ಕಿಂದ 10 ಆಗ್ತಿತ್ತು ಆನ್ಸರ್. ಯಾವಾಗ ಬೆಸ ಸ್ಥಾನಗಳಿದ್ದಾಗ. ಅರ್ಥ ಆಗ್ತಿದೇನ? ಸದ್ಯಕ್ಕೆ ಏನ್ ಕೊಟ್ಟ ನಾವು ಸಮಸ್ಥಾನ ಸಂಖ್ಯೆಗಳದಾವು ಅಂದ್ರ ಏನ್ರಿ 1 2 3 4 5 6 ಅಂದ್ರ ಸಮಸ್ಥಾನಗಳದಾವ ಅಂದ್ರೆ ಏನ್ರಿ, ನಡಬರ್ಕಿನ 2 ಸಂಖ್ಯೆಗಳನ್ನು ತಗೋಬೇಕು. ಫಸ್ಟಿಗೆ ತಗೋಕ್ಕಿಂತ ಮುಂಚೆ ಏರಿಕೆ ಕ್ರಮ ಇಸ್ ಮಸ್ಟ್ ಅಂಡ್ ಶುಡ್ ಅಂದ್ರ ಅಸೆಂಡಿಂಗ್ ಆರ್ಡರ್ ನಲ್ಲಿ ಬರೀಬೇಕು. ಅಸೆಂಡಿಂಗ್ ಆರ್ಡರ್ ಬರೆದ ತಕ್ಷಣ ಮಿಡಲ್ ಆಗಿರುವಂತ 2 ಸಂಖ್ಯೆಗಳನ್ನು ತಗೊಳ್ದು ಕೂಡಿಸಿ /2 ಮಾಡ್ಬಿಟ್ರೆ ನಿಮ್ಗ ಮಾಧ್ಯಾಂಕ ಸಿಗ್ತದ. ಐ ಹೋಪ್ ನಿಮ್ಗೆ ಕ್ಲಿಯರ್ ಆಯ್ತಾ ತಿಳ್ಕೊತೀನಿ.
ಎಸ್ ಐ ಹೋಪ್ ನಿಮಗೆ ಇವತ್ತಿನ ಕ್ಲಾಸ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೇ ಥರ ಡೈಲಿ ಇದೇ ಸಿರೀಸ್ ಕಂಟಿನ್ಯೂ ಆಗುತ್ತೆ. ಪ್ಲೀಸ್ ದಯವಿಟ್ಟು ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದ್ರ ಜೊತೆಗೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮಾತ್ರ ಮರಿಬೇಡ್ರಿ. ಆಮೇಲೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಗಳಿರ್ತವೆ. ಇದ್ರ ಲೈವ್ ಕ್ಲಾಸ್ PDF ಬೇಕಪ್ಪ ಅಂದರೆ ನಿಮ್ಮ ಟೆಲಿಗ್ರಾಮ್ ಪ್ರಭು IQ ಟೆಲಿಗ್ರಾಮ್ನ ಜಾಯ್ನ್ ಆಗಿ, ಅದರಲ್ಲಿ ಇದ್ರದ್ದು PDF ಕೂಡ ಸಿಗುತ್ತೆ. ಆಮೇಲೆ ದಯವಿಟ್ಟು ನೋಡ್ರಿ ಯಾರ್ಯಾರು ಯಾವ್ಯಾವ ಎಕ್ಸಾಮಿನೇಷನ್ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಕೆಳಗಡೆ ನಿಮಗೆ ಲಿಂಕ್ ಸಿಗುತ್ತೆ. ಆಯಾ ಕ್ಲಾಸದು ಪ್ಲೇ ಲಿಸ್ಟ್ನ ಓಪನ್ ಮಾಡಿಕೊಂಡು ನೋಡ್ತಾ ಹೋಗಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.